ಹೇಗೆ ದಶರಥನಿಗೆ ಸುಮಂತ್ರ ಹಿತೈಷಿಯೂ ಆಗಿದ್ದ, ಮಂತ್ರಿಯೂ ಆಗಿದ್ದ, ಸಾರಥಿಯೂ ಆಗಿದ್ದ, ಗೆಳೆಯನೂ ಆಗಿದ್ದ, ಹಾಗೆ ಇಲ್ಲಿ ಒಂದು ರೀತಿಯಲ್ಲಿ ಅವನಿಗೆ ಸಂಜಯ ಇದ್ದ. ಆದರೆ ಸಂಜಯನ ಹಾಗೆ ವಿದುರನು ಕೂಡ ಅಷ್ಟೇ ಅವನು ಪ್ರಧಾನಿಯೂ ಆಗಿದ್ದ. ಒಂದು ಹಂತಕ್ಕೆ ಪಾಂಡವರು ಯಾವಾಗ ಅಧಿಕಾರದಲ್ಲಿ ಅಂದ್ರೆ ಈ ಯುದ್ಧ ಎಲ್ಲ ಇತ್ಯಾದಿಗಳನ್ನು ಮಾಡ್ಕೊಂಡು ಬಂದ್ರು ಅವಾಗೆಲ್ಲ ವಿದುರನೇ ತುಂಬಾ ನೋಡ್ಕೊಳ್ತಾ ಇದ್ದಿದ್ದು. ಆದ್ರೆ ಪಾಂಡವರನ್ನು ಯಾವಾಗ ವಾರಣಾವತಕ್ಕೆ ಕಳುಹಿಸಿದ್ರು ಆಮೇಲೆ ಈ ವಿದುರನನ್ನ ಸೈಡಿಗಿಟ್ರು. ಬೇಕು ಅಂತ ನಿಂಗೆ 75 ವರ್ಷ ಆಗಿದೆ, ಇನ್ನು ಮುಂದೆ ನೀನು ಕೈ ಹಾಕುವಂಗಿಲ್ಲ ಅಂತ ಅವನನ್ನು ದೂರ ಇಟ್ರು. ಹಾಗೆ ಅದರಿಂದ ಏನಾಯ್ತು ಅಂದ್ರೆ ಅದು ಪಾಂಡವರ ರೂಲ್ಸ್ ಅಲ್ಲ, ಇವರಿಗೆ ತಮ್ಮ ಅಧಿಕಾರ ಉಳಿಬೇಕು ಅನ್ನೋದಕ್ಕೆ ಮಾಡಿಕೊಂಡ ರೂಲ್ಸ್. ಆದ್ರೆ ಅಂಥವನ ವಿಷಯ ಪದಾರ್ಥಗಳನ್ನ ಯಾವತ್ತೂ ಕೂಡ ಯಾವ ಕಾರಣಕ್ಕೂ ಕೂಡ ದೂರ ಇಡಬಾರದು. ತಸ್ಮಿನ್ ಭೃತ್ಯ ಭರ್ತರಿ ವಿಶ್ವಸಂತಿ. ಭೃತ್ಯ ಯಜಮಾನನನ್ನು ತುಂಬಾ ನಂಬ್ತಾನೆ. ಅದರದ್ದು ಯಜಮಾನನನ್ನು ಭೃತ್ಯ ತುಂಬಾ ನಂಬಿರ್ತಾನೆ. ಅಂದ್ರೆ ನಾನೇನಾದ್ರೂ ಹೇಳಿದ್ರೆ ಅದು ಅವನ ಹಿತಕ್ಕಾಗಿ ಹೇಳ್ತೇನೆ, ಅದರಿಂದಾಗಿ ನನ್ನ ಮಾತು ಕೇಳಿಸ್ಕೊಳ್ತಾನೆ ಅಂತ ರಾಜ ನನಗೆ ಭಾರಿ ವಿಶ್ವಾಸ ಇಡ್ತಾನೆ ಅಂತ ಅವನು ವಿಶ್ವಾಸ ಇಟ್ಟಿರ್ತಾನೆ. ಅಂತ ಸಂದರ್ಭದಲ್ಲಿ ನೀನು ವಿಶ್ವಾಸ ಕಳ್ಕೊಂಡ್ರೆ ಮತ್ತೆ ಅದು ವಾಪಸ್ ಬರಲ್ಲ. ಅವರು ತುಂಬಾ ನೀನು ನಂಬಿರ್ತಿ ಅನ್ನುವ ದೃಷ್ಟಿಯಿಂದ ನಂಬಿರ್ತಾರೆ. ಅಂತ ಸಮಯದಲ್ಲಿ ನೀನು ಕೈ ಕೊಟ್ರೆ ಮತ್ತೆ ಅಂಥವರ ವಿಶ್ವಾಸ ನಿನಗೆ ಕೋಟಿ ರೂಪಾಯಿ ಕೊಟ್ಟರು ವಾಪಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಜಾಗ್ರತೆ ಆಗಿರಬೇಕು. ನಚೈನ ಮಾಪತ್ಸು ಪರಿತ್ಯಜಂತಿ. ಅಂಥವನನ್ನು ಯಾವ ಕಾರಣಕ್ಕೂ ಕೂಡ ಆಪತ್ತಿನ ಕಾಲದಲ್ಲಿ ಬಿಡಬಾರದು. ನಾವು ಅನ್ಕೊಳ್ಬಹುದು ಅವನು ದೊಡ್ಡ ಹಿನ್ನೆಲೆ ಇಲ್ಲದವನು, ಕುಲದಿಂದ ಉತ್ತಮನಲ್ಲದೆ ಇರಬಹುದು, ಶ್ರೀಮಂತ ಅಲ್ಲದೆ ಇರಬಹುದು. ಆದ್ರೆ ಕೆಲವು ಮುಖ್ಯ ಪ್ರಸಂಗಗಳಲ್ಲಿ ಅವನ ಮಾತು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಒಂದು ಯಾವುದೋ ಕೇಸ್ ನಡೆದಿರುತ್ತೆ, ಅವನು ಆ ಕೇಸ್ನಲ್ಲಿ ಒಬ್ಬ ವಿಕ್ಟಿಮ್ ಆಗಿರ್ತಾನೆ. ಅವನನ್ನ ಬಹಳ ವಿಶ್ವಾಸದಿಂದ ಕಾಣಬೇಕಾದವನು, ಅವನು ತುಂಬಾ ವಿಶ್ವಾಸದಿಂದ ಇವರಿಗೆಲ್ಲ ಮಾಡಿದವನು. ಇಂಥ ಸಮಯ ಬಂದಾಗ ನಮ್ಗೇನು ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಂಡು ದೂರ ಆಗ್ಬಿಟ್ರೆ ಅವನೇ ದೊಡ್ಡ ಮುಳುವಾಗಿ ಇಷ್ಟೂ ಕೇಸ್ನ ಮೂಲ ಬಿದ್ದು ಅವನಾಗಿ ನಿಂತ್ಕೊಂಡು ಅವನು ಒಂದು ಹೇಳಿಕೆ ಕೊಟ್ಟರೆ ಇವ್ರು ಇಷ್ಟು ಜನ ಮಲಗಿಬಿಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಕಷ್ಟ ಆದಾಗ ನಮ್ಮ ಕಷ್ಟವೂ ಅವರ ಜೊತೆಗೆ ಇರುತ್ತೆ ಅನ್ನೋದನ್ನ ಎಚ್ಚರ ಇಟ್ಟುಕೊಂಡು ಅವನ ಸಹಾಯಕ್ಕೆ ಬರಬೇಕು ಅನ್ನುವ ಮಾತನ್ನ ಹೇಳಿದ್ರು. ನ ಭೃತ್ಯಾನ ಮೃತ್ಯು ಸಂರೋಧನೇನ ರಾಜ್ಯಂ ಧನಂ ಸಂಜಯಕ್ಷೇದ ಪೂರ್ವಂ ತ್ಯಜಂತಿ ಹ್ಯೇನಂ ವಂಚಿತಾ ವೈ ವಿರುದ್ಧಾ ಸ್ನಿಗ್ಧಾಹ್ಯಮಾತ್ಯಾ ಪರಿಹೀನ ಭೋಗಾ. ಬಂದ ನ ಭೃತ್ಯಾನಾಂ ವೃತ್ತಿ ಸಂರೋಧನೇನ. ಭೃತ್ಯರ ವೃತ್ತಿಯನ್ನ ಭೃತ್ಯರು ಅಂದ್ರೆ ಸೇವಕರು. ಸೇವಕರಿಗೆ ತನಗೆ ಎಂಪ್ಲಾಯಿಗಳು ಅಂತ ಯಾರಿದ್ದಾರೋ, ಅಂದ್ರೆ ಆ ಕಾಲದ ಪಾತ್ರಗಳನ್ನೆಲ್ಲ ನಾವು ಈಗದ ಕಾಲದ ವ್ಯವಸ್ಥೆಯಲ್ಲಿ ಹೇಗಿದೆ ಅದನ್ನು ಜೋಡಿಸ್ಕೊಂಡ್ರೆ ಕಥೆ ಹೇಳುತ್ತೆ. ಆ ಕಾಲದ ವ್ಯವಸ್ಥೆಯಲ್ಲಿ ಸೇವಕರು ಅಂತಿದ್ರು, ಈಗ ಎಂಪ್ಲಾಯೀಸ್ ಅಂತ ಇರ್ತಾರೆ. ಎಂಪ್ಲಾಯೀಸ್ಗಳ ದುಡ್ಡನ್ನ ವೃತ್ತಿ ಸಂರೋಧನೇನ, ಹೌದು ಸಂಬಳಕ್ಕೆ ಬದುಕಿದವರು ಎಂಪ್ಲಾಯಿಗಳು, ಅದನ್ನೇ ಸೇವಕರು ಅಂತ ಕರಿತಿದ್ರು ಅಷ್ಟೇ. ಆಗ ನಮ್ಮ ಯಜಮಾನನಿಗೆ ಯಾರಿಗೋ ಸೇವೆ ಮಾಡಬೇಕಿತ್ತು. ಈಗ ಯಾರು ಮುಟ್ಟಾಳ ಮೂರಲ್ಲಿ ನಮ್ಗೆ ಯಾವತ್ತೂ ಕಣ್ಣಿಗೆ ಕಾಣದವನಿಗೆ ಸೇವೆ ಮಾಡ್ಬೇಕಷ್ಟೇ. ಅದು ಕೂಡ ನಮ್ಮ ದೇಶದ ಸಂಪತ್ತನ್ನೆಲ್ಲ ಅಲ್ಲಿ ಹೊಡೆದು ಲೂಟಿ ಹೊಡೆಯುವಂತ ಮಂದಿಗಳಿಗೆ ನಾವು ಸೇವೆ ಮಾಡಬೇಕು. ನಮ್ಗೆ ಇಲ್ಲಿ ಶಾಲೆ ಕಳಿಸುದೇ ನೀನು ಭ್ರಷ್ಟನಾಗಿ ಹೋಗು ಅಂತಾನೆ ಪಾಠ ಮಾಡುದು. ನೀನು ವಿದೇಶಕ್ಕೆ ಹೋಗು, ದಿಕ್ಕಾಪಾಲಾಗು, ಗಡಿಪಾರಾಗು, ದೇಶ ಬಿಟ್ಟು ದೂರಕ್ಕೆ ಹೋಗು ಅಂತಾನೆ ನಾವು ಅವರಿಗೆ ಮೊದಲಿಂದನೂ ಉಪದೇಶ ಮಾಡಿದೆವು. ಆ ಕಾಲದಲ್ಲಿ ಊರು ಬಿಟ್ಟು ಹೋಗುದು ಅಂದ್ರೆ ಅವಮಾನ. ರಾಮನನ್ನ ಕಳುಹಿಸಿ ಕೊಡುವುದಕ್ಕೆ ಎಷ್ಟೆಲ್ಲ ಭರತ ಕೇಳ್ತಾನೆ, ಏನ್ ತಪ್ಪು ಮಾಡಿದಾನೆ ಅಂತ ಅವನನ್ನು ಗಡಿಯಿಂದ ಹೊರಗೆ ಹಾಕಿದ್ದೀರಿ, ಇಷ್ಟು ಉದ್ದಲ್ಲಿ ಇಷ್ಟು ಕೊಡ್ತಾನೆ, ಇಂಥ ತಪ್ಪು ಮಾಡಿದಾನೆ ಇಂಥ ತಪ್ಪು ಮಾಡಿದಾನೆ ಅಂತ ಇಷ್ಟು ಏನೇನೋ ತಪ್ಪುಗಳನ್ನು ಹೇಳ್ತಾನ ಅವನು. ಇದು ಯಾವುದು ಮಾಡಿಲ್ಲ ಅಂದ್ರೆ ಅವನು ಹೇಗೆ ಕಳಿಸಿದ್ರು ಹೊರಗೆ, ಕಳಿಸ್ಲಿಕ್ಕೆ ಇರ್ಲಿಲ್ಲ ಅದು. ಹಾಗೆ ಒಂದು ಕಾಲದಲ್ಲಿ ಊರಿಂದ ಹೊರಗೆ ಹೋಗೋದು ಅಂದ್ರೆ ಅದು ಭಾರಿ ಒಂದು ಅವಮಾನದ ಸ್ಥಿತಿ. ಈಗ ಊರಿಂದ ಹೊರಗೆ ಹೋಗುದು ಅಂದ್ರೆ ಭಾರಿ ಹೆಮ್ಮೆ. ಅಯ್ಯೋ ನಾವು ಈಗ ಅಮೆರಿಕಾದಲ್ಲಿದ್ದೇವೆ, ಅದರ ಆಚೆಗಿದ್ದೇವೆ, ಇದ್ರೆ ಇನ್ನೊಂದು ಕಡೆಗಿದ್ದೇವೆ ಅಂದ್ರೆ ನಮ್ಗೆ ಅದೇ ಕಾಲದಲ್ಲಿ ಕೆಲವೆಲ್ಲ ನಮ್ಮ ಆಲೋಚನೆಯ ಕ್ರಮ ಬದಲಾದ ಹಾಗೆ ಸರಿ ತಪ್ಪುಗಳು ಕೂಡ ಕೆಲವು ಕಾಲಕ್ಕೆ ಬದಲಾಗುತ್ತೆ. ಇದರಿಂದ ಏನು ಅಧ್ಯಾತ್ಮದ ಏನು ಬದಲಾವಣೆ ಆಗಲ್ಲ. ಆದ್ರೆ ಏನು ಅಂದ್ರೆ ಒಂದ್ ಕಾಲದಲ್ಲಿ ಯಾವುದು ತುಂಬಾ ಬಹಳ ಮುಖ್ಯವಾದ ಸಂಗತಿ ಆಗಿತ್ತು, ಅದು ಇನ್ನೊಂದು ಕಾಲದಲ್ಲಿ ಆ ಅಭಿಮಾನ ಅಂತ ಅನ್ನೋದು ಕುಗ್ಗುತ್ತಾ ಹೋಗುತ್ತೆ ಅನ್ನೋದಕ್ಕೆ ಈ ಮಾತು ಬಂತಷ್ಟೇ. ಆದ್ರೆ ಒಬ್ಬ ಎಂಪ್ಲಾಯಿಯ ದುಡ್ಡನ್ನ ಹಿಡಿದಿಟ್ಟು ತಾನು ಬೆಳೆದು ನಿಲ್ತಾನೆ ಅಂತಂದ್ರೆ ರಾಜ್ಯಂ ಧನಂ ಸಂಜಿಗೃಕ್ಷೇದ ಅಪೂರ್ವಂ. ತುಂಬಾ ಬೆವರು ಸುರಿಸಿ ರಕ್ತ ಹರಿಸಿ ಅವನು ಸಂಸ್ಥೆಗೋಸ್ಕರ ಕೆಲಸ ಮಾಡಿರ್ತಾನೆ. ಆದ್ರೆ ಅವನಿಂದ ಬಂದ ಲಾಭವನ್ನ ಸ್ವಲ್ಪವೂ ಅವನಿಗೆ ಬಿಟ್ಟು ಕೊಡದೆ
ಅವನನ್ನ ಆ ಭಾಗದಲ್ಲಿ ಶೇರ್ ಹೋಲ್ಡರ್ನಾಗಿ ಅಥವಾ ಇನ್ನೇನು ಅದರ ಲಾಭದ ಪಾಲನ್ನು ಕೊಡದೆ ತನ್ನ ಲಾಭವನ್ನು ಮಾತ್ರ ಯೋಚಿಸಿ ಅವನನ್ನು ಮತ್ತೆ ಅದೇ ರೀತಿ ಕೆಳಗಿನ ಸ್ಥಿತಿಯಲ್ಲಿ ಅವನನ್ನು ತಳ್ಳಿದ್ರೆ ಸರಿಯಾದ ಕಾಲಕ್ಕೆ ತ್ಯಜಂತಿ ಹೇನಂ. ಯಾವಾಗ ಅವನಿಗೆ ಏನೋ ಒಂದು ಮುಖ್ಯವಾದ ವಿಷಯಕ್ಕೆ ಇವನು 15-20 ವರ್ಷದಿಂದ ಇದ್ದಾನೆ ಅಂತ ಇಟ್ಕೊಳ್ಳಿ, ಇವನಿಗೆ ಅದು ಬೆಳೆದ ರೀತಿಯಿಂದ ಹಿಡಿದು ಕೊನೆಯ ತನಕ ಏನೇನಾಗಿದೆ ಎಲ್ಲ ಗೊತ್ತಿರುತ್ತೆ. ಎದುರುಗಡೆಯವರಿಗೆ ಏನ್ ಮಾಡಿದ್ರು ಇವನನ್ನ ಅಡ್ಡಾದಿಡ್ಡಿ ಮಲಗಿಸ್ಲಿಕ್ಕೆ ಆಗ್ತಿರಲ್ಲ. ಕೊನೆಗೆ ನೋಡ್ತಾರೆ ಅವರು ಪ್ರತಿಯೊಬ್ಬರ ಸಂಸ್ಥೆಯ ಮೇಲೂ ಒಂದು ಕಣ್ಣಿಟ್ಟಿರ್ತಾರೆ. ಹೇಗೆ ಬೆಳೀತಾ ಇದೆ, ಹೇಗಷ್ಟು ವರ್ಕರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಶಾಲೆಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಆಫೀಸ್ಗಳಿರ್ಬೋದು, ಕಂಪನಿಗಳಿರ್ಬೋದು, ಪ್ರತಿಯೊಬ್ಬರ ಮೇಲೂ ಒಂದು ಕಣ್ಣಿಟ್ಟಿರ್ತಾರೆ. ಹೆಂಗ್ ಮಾಡ್ತಾರೆ ಅದನ್ನ ಅಂತ. ಕೆಲವೊಂದು ಸರ್ತಿ ಲಾಭದ ದೃಷ್ಟಿಯನ್ನು ನೋಡ್ಕೊಂಡು ಅದನ್ನು ಉಪಯೋಗಿಸ್ತಾರೆ. ಕೆಲವರು ಅವನು ಒಬ್ಬ ಎಂಪ್ಲಾಯ್ ತುಂಬಾ ಕೆಲಸ ಮಾಡ್ತಾನೆ, ಆದ್ರೆ ಯಜಮಾನ ಅವನನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಗೊತ್ತಾದಾಗ ಸ್ನಿಗ್ಧ ಹ್ಯಮಾತ್ಯಾಹ ಪರಿಹೀನಯು ಭೋಗಾಹ ತ್ಯಜಂತಿ ಹೇನಂ ವಂಚಿತ ವೈ ವಿರುದ್ಧ. ಅವನ ಒಳಗೆ ಒಂದು ವೈರುಧ್ಯದ ಬೇಗುದಿ ಇದೆ ಅಂತ ಗೊತ್ತಾದ್ರೆ, ಬಿಸಿ ತಟ್ತಾ ಇದೆ ಅಂತ ಗೊತ್ತಾದ್ರೆ ಅವನನ್ನು ಖರೀದಿ ಮಾಡಿಬಿಡ್ತಾನೆ. ಅವನನ್ನ ನಿಮ್ಗೆ ನಾನು 3 ಪಟ್ಟು ಸ್ಯಾಲರಿ ಕೊಡ್ತೇನೆ, ಇಲ್ಲಿ ಬನ್ನಿ, ನೀವು ಏನ್ ಪೊಸಿಷನ್ ಕೇಳ್ತಾರೋ ಅದನ್ನೆಲ್ಲ ಕೊಡ್ತೀವಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಕೊನೆಗೆ ನಮ್ಗೆ ಅಲ್ಲಿದ್ದೆಲ್ಲ ಗುಟ್ಟು ಹೇಳ್ಬೇಕು ಅಷ್ಟೇ. ಅಲ್ಲಿ ಏನ್ ಮಾಡಿದರೆ, ಏನೇನಾಗಿದೆ, ಏನೇನು ಅವ್ಯವಸ್ಥೆ ಅದೆಲ್ಲ ನಮ್ಗೆ ಹೇಳ್ಬೇಕು. ಸರಿ, ಅವನಿಗೇನು ನನ್ನ ಪಾಲಿನ ಇಷ್ಟು ಶ್ರಮವನ್ನ ಒಂದು ದಿವಸ ಪರಿಗಣಿಸದೆ ಅದ್ರ ಮೇಲೆ ನೀನೇನು ಮಾಡಿಲ್ಲ ಅಂತ ಬೇರೆ ಅವಮಾನ ಮಾಡಿ ಕಳುಹಿಸಿದ ಮೇಲೆ, ಅಪಮಾನ ಮಾಡಿದ ಮೇಲೆ ನಾನು ಯಾಕೆ ಅದರ ನಿಷ್ಠೆ ಇಟ್ಕೊಂಡು ಉಳಿಸ್ಬೇಕು ಅಂತ ಅವನು ಹಾಗೆ ತಿರುಗಿ ಹೋಗುವ ಸಾಧ್ಯತೆಗಳಿರ್ತವೆ. ಅಂದ್ರೆ ಇದು ಒಬ್ಬ ಸಾಮಾನ್ಯ, ಅದು ಏನೋ ಅವನ ಜೀವನದ ದೊಡ್ಡ ತಪ್ಪು ಅಂತಲ್ಲ. ಆ ವ್ಯಕ್ತಿಯನ್ನು ಅವನು ನಡೆಸ್ಕೊಂಡಿದ್ರಿಂದ ಅವನು ಹಾಗೆ ಭಾವಿಸಿದ. ಆದ್ರೆ ಮುಂದೆ ಇದಕ್ಕೊಂಚೂರು ಬೇರೆ ತರದ ಮಾತನ್ನ ಮುಂದೆ ಮತ್ತೆ ಹೇಳ್ತಾನವನು. ಕೃತ್ಯಾನಿ ಪೂರ್ವಂ ಪರಿಸಂಖ್ಯಾಯ ಸರ್ವಾಣಿ ಆಯವ್ಯಯೇ ಚಾನುರೂಪಾಂಚ ವೃತ್ತಿಂ ಸಂಗೃಹ್ಣೀಯಾತ್ ಅನುರೂಪಾನ್ ಸಹಾಯ ಸಾಧ್ಯಾನಿ ಹಿ ದುಷ್ಕರಾಣಿ. ಕೃತ್ಯಾನಿ ಪೂರ್ವಂ ಪರಿಸಂಖ್ಯಾಯ ಸರ್ವಾಣಿ. ಏನೇನ್ ಕೆಲಸ ಮಾಡಬೇಕು, ಈಗ 12-13 ವರ್ಷದ ಅಧಿಕಾರವನ್ನ ನಿಮ್ಗೆ ಅಕಸ್ಮಾತ್ತಾಗಿ ನೀವು ಪಡೆದ್ರಿ. ವಸ್ತುತಃ ಅದು ಪಾಂಡವರ ಅಷ್ಟು ಸಂಪತ್ತು. ನೀವು ದೂತಾಡಿ ತಿಂಗಳೊಳಗೆ ಯೋಚನೆ ಮಾಡಿ ಗೆದ್ದು ಬಿಟ್ರಿ. ವಸ್ತುತಃ ಒಂದು ಯಜಮಾನ, ಒಂದು ಅಧಿಕಾರದಲ್ಲಿರುವವನು ಅಥವಾ ಮಂತ್ರಿ ಅಥವಾ ರಾಜನಾದವನು ಪೂರ್ವಂ ಸರ್ವಾಣಿ ಕಾರ್ಯಾಣಿ ಪರಿಸಂಖ್ಯಾಯ, ತಾನು ಮತ್ತೆ ಎಲೆಕ್ಟ್ ಆಗ್ತೇನೆ ಅಂತ ಗೊತ್ತಿದ್ದು ಮುಂದಿನ ಅಷ್ಟೂ ದಿನಗಳಿಗೆ ಏನೇನು ಯೋಜನೆ ಹಾಕೊಳ್ಬೇಕು ಅದು ಗೊತ್ತಿರಬೇಕು. ನಾವೇ ಅನ್ಕೊಂಡಿರ್ಲಿ ಇಷ್ಟು ಗೆದ್ದು ಬಿಡ್ತೇವೆ, ಏನ್ ಮಾಡುದೀಗ, ಆ ನಿಗಮದ ದುಡ್ಡು ತೆಗಿ, ಈ ನಿಗಮದ ದುಡ್ಡು ತೆಗಿ, ಎಲ್ಲಾ ಕಡೆದು ಗೋಳಂಗಳಂ ಮಾಡಿ ಆಮೇಲೆ ನಾವು ಕರೆಕ್ಟ್ ಕೊಟ್ಟಂತೆ ನಡೆದಿದ್ದೇವೆ ಅಂತ ಹೊರಗಡೆ ತೋರಿಸಿದ್ದು ಒಳಗಡೆ ಗುಳುಂ ಸ್ವಾಹ ಮಾಡಿದ್ದು ಗೊತ್ತೇ ಆಗಲ್ಲ. ಹಾಗೆ ಮಾಡದೆ ಆಯವ್ಯಯೇಚ ಅನುರೂಪಾಂಚ ವೃತ್ತಿಂ, ಆಯ ಎಷ್ಟು ಬರುತ್ತೆ, ವ್ಯಯ ಎಷ್ಟು ಹೋಗುತ್ತೆ, ಒಂದು ಜನರ ಟ್ಯಾಕ್ಸಿನಿಂದ ಕಲೆಕ್ಟ್ ಆಗುವ ಸಂಗತಿ ಎಷ್ಟು, ಆಮೇಲೆ ನಮ್ಮ ಟ್ಯಾಕ್ಸ್ ನಮ್ಮ ಹಕ್ಕು ನಮ್ಗೆ ಅವ್ರು ಕೊಡ್ಲಿಲ್ಲ ಅಂತ ಬೊಬ್ಬೆ ಹಾಕುದಲ್ಲ. ನಿಮ್ ಕೈಯಲ್ಲಿ ಏನಿರುತ್ತೆ ಅದನ್ನು ಯೋಚನೆ ಮಾಡಿ ಯೋಜನೆ ಹಾಕ್ಬೇಕು. ಆಪತ್ತಿನ ಧನ ಅಂತ ಒಂದಿಷ್ಟು ಇರುತ್ತೆ, ಅದನ್ನ ಇಟ್ಕೊಂಡು ಅದನ್ನಾದ್ರೂ ಸರಿಯಾಗಿ ಬಟವಾಡೆ ಮಾಡಬೇಕು. ಅದು ಮಾಡ್ಲಿಲ್ಲ, ಯಾಕಂದ್ರೆ ಅದನ್ನ ಇನ್ನೆಲ್ಲೋ ಖಾಲಿ ಮಾಡಿಬಿಟ್ಟಿದ್ದಾರೆ. ಮೇಲಿಂದ ಏನು ಕೆಟ್ಟ ಗಾದೆ ಇದೆ, ಬೇಡ. ಮಳೆ ಹೊಯ್ಯತ್ತೆ ಅಂತ ನೋಡಿ ಬಾವಿಗೆ ಏನೋ ಒಯ್ದ್ರು ಅಂತಿದೆ, ಬಂದ್ಬಿಡುತ್ತೆ ಮಳೆ ಅಂತ. ಅದು ಇನ್ನೊಂದೇನೋ ಗಾದೆ ಇದೆ ಹಾಗೆ. ಪಕ್ಕದ ಮನೆಯವರು ಇಡ್ಲಿ ಕೊಡ್ತಾರೆ ಅಂತ ಕಾಯಿ ರುಬ್ಬಿ ಇಟ್ಕೊಂಡ್ರು ಅಂತ ಚಟ್ನಿ ಮಾಡ್ಲಿಕ್ಕೆ. ಅವ್ರು ಏನೋ ಅವ್ರ ಪಾಡಿ ಖಾಲಿ ಆಯ್ತು ಅಂತ ಸುಮ್ಮನಾದ್ರೆ ಇವ್ ಚಟ್ನಿನೇ ಗತಿ ಇವನಿಗೆ. ಹಾಗೆ ಮೇಲಿನಿಂದ ಉದುರಿ ಬೀಳುತ್ತೆ ಟ್ಯಾಕ್ಸ್ ಅಂತ ಅನ್ಕೊಂಡು ಕಾದು ಕೂತ್ರೆ ಆಗಲ್ಲ. ನಮ್ ಆಪತ್ತಿನ ಧನ ನಮ್ಮ ಹತ್ರ ಇರಬೇಕು. ಆಯವ್ಯಯೇಚ ಅನುರೂಪಾಂಚ ವೃತ್ತಿ. ಯೋಗ್ಯರಾದ ಕೆಲಸ ಮಾಡುವವರಿಗೆ, ಕೆಲಸ ಮಾಡಲಿಕ್ಕೆ ಯೋಗ್ಯರಾದವರಿಗೆ ಯೋಗ್ಯವಾದ ಕೆಲಸ ಕೊಟ್ಟು ಅವರನ್ನ ವ್ಯವಸ್ಥಿತವಾಗಿ ಜನರಿಗೆ ಸರಿಯಾದ ಕಾಲಕ್ಕೆ ನೀವು ಆಪತ್ತಿನಲ್ಲಿ ಆಹಾರ ಕೊಡಿ. ಅದರದ್ದು 1ನೇ ದಿವಸ 2ನೇ ದಿವಸ 1 ತಿಂಗಳು ವರ್ಷ ಪೂರ್ತಿ ಆಹಾರ ಕೊಡ್ತಾನೆ ಇರ್ತೇವೆ ಅಂದ್ರೆ ಅವನು ಏನ್ ಮಾಡ್ಬೇಕು? ತಿನ್ನೋದು ಮಲಗುದು, ತಿನ್ನೋದು ಮಲಗುದು, ಎರಡೇ ಆಗುತ್ತೆ. ಅವನಿಗೆ ಕೈ ತುಂಬ ಕೆಲಸ ಕೊಡಿ. ಬೇರೆ ಉದ್ಯೋಗ ಇಲ್ಲದಂತ ಅವನನ್ನ ನೀವು ಉದಾಸೀನ ಭ್ರಷ್ಟರನ್ನಾಗಿಸಿದ್ರೆ ಸಿಂಹವನ್ನ ಬೋನಲ್ಲಿಟ್ಟಾಗೆ. ನಾಳೆ ಬಿಟ್ರೆ ಅದು ಎದುರುಗಡೆ ಕುರಿ ಹೋಗ್ತಾ ಇದ್ರು ನೋಡ್ತಾ ಇರುತ್ತೆ, ಎಲ್ಲಿ ಹೋಗ್ತಿದೆ ಇದು, ಅದು ಬೋನಾಳು ಹೋದ್ರೆ ಇದು ಅದ್ರ ಜೊತೆಗೆ ಹೋಗುತ್ತೆ. ನಾಳೆ ಅದ್ರ ಹುಲ್ ಮೇಯ್ತಾ ಇದ್ರೆ ಇದು ಅದು ಮೀಲಿಕ್ಕೆ ಹೋಗುತ್ತೆ. ಅದು ಗೊತ್ತೇ ಆಗಲ್ಲ.
ಅಷ್ಟು ದಡ್ಡ ಆಗ್ಬಿಡುತ್ತೆ. ಅದರ ಸ್ವಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯವಾದ, ಅದಕ್ಕೆ ಸ್ಕಿಲ್ ಇಂಡಿಯಾ ಅಂತ. ಅವರವರ ಸ್ಕಿಲ್ ಏನಿದೆಯೋ ಅದು ಗೊತ್ತಾದ್ರೆ ಮಾತ್ರ ದೇಶ ಒಂದು ಬೆಳಿಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಆ ಯೋಚನೆ ಬೆಳೆದದ್ದು. ಅದನ್ನ ವೃತ್ತಿಯನ್ನ, ಅನುರೂಪ ವೃತ್ತಿ, ಅದೇ ಸ್ಕಿಲ್ ಇಂಡಿಯಾ ಅಂದ್ರೆ. ಅನುರೂಪ ಅಂದ್ರೆ ಅವ್ರಿಗೇನ್ ಸಾಮರ್ಥ್ಯ ಇದೆಯೋ ಅದಕ್ಕೆ ತಕ್ಕಂತ ವೃತ್ತಿಯನ್ನು ಕಲ್ಪಿಸಿಕೊಡುವಂಥದ್ದು. ಸಂಗೃಹೀಯ ಅನುರೂಪಾನ್ ಸಹಾಯಾನ್. ಮತ್ತೆ ಯಾರಾದ್ರೂ ದೇಶದ ಹೆಸರಿನಲ್ಲಿ ಒಳ್ಳೆಯ ಸಹಾಯಕ್ಕೆ ನಾವು ಬರ್ತೇವೆ ಎಂದಾಗ ಅವರನ್ನೆಲ್ಲ ಸೇರಿಸ್ಕೋಬೇಕು. ಈಗ ಸ್ವಚ್ಛ ಭಾರತ ಅಂದಾಗ ಯಾವ್ದ್ಯಾವ್ದೋ ಸಂಸ್ಥೆಗಳು ನಾವು ಸ್ವಚ್ಛ ಮಾಡ್ತೇವೆ ಅಂತ ಬಂದಾಗ ಅದನ್ನು ರೆಕಗ್ನೈಸ್ ಮಾಡಬೇಕು. ಆಯ್ತು, ನೀವು ಮಾಡಿ. ಯಾಕಂದ್ರೆ ಸ್ವಚ್ಛ ಆಗೋದು ಯಾವುದು? ದೇಶವೇ. ಅವ್ರ ಮನೆ ಅಂತ ಅವ್ರಿಗೆ ಮಾತ್ರ ಅನ್ಸಿರ್ಬೋದು, ಅಥವಾ ಆ ಸಂಸ್ಥೆಯವರಿಗೆ ನಾವೇನೋ ಮಾಡಿದ್ವೇನೋ ಅವನ ಖುಷಿ ಮಾತ್ರ ಇರುವುದಲ್ಲ, ಅದು ಆ ಇಡೀ ಪರಿಸರವನ್ನ ಶುದ್ಧಿ ಮಾಡುತ್ತೆ. ಹಾಗಾಗಿ ಯಾರ್ಯಾರು ಈ ಕೆಲಸದಲ್ಲಿ ಸಹಾಯಕ್ಕಾಗಿ ಬರ್ತಾರೋ, ಅದು ಹಣ ಹೂಡುವುದಿರ್ಬೋದು, ಸಹಾಯ ಮಾಡುವುದಿರ್ಬೋದು, ಆರೋಗ್ಯವನ್ನು ತಪಾಸಣೆ ಮಾಡ್ತೇವೆ ನಾವು, ಮಕ್ಕಳಿಗೆ ಒಂದು ಪ್ರಾಕ್ಟೀಸ್ ಆಗುತ್ತೆ, ಅದನ್ನು ಫ್ರೀ ಆಗಿ ಕಿಟ್ ಏನದು ಫ್ರೀ ಕ್ಯಾಂಪ್ ಮಾಡ್ತೇವೆ, ಆಯ್ತು, ಎಲ್ಲವನ್ನ ಕ್ರಮವಾಗಿ ಮಾಡಿ, ಅಷ್ಟೇ ಜನರಿಗೆ ಉಪಯೋಗ ಆಗುವ ಹಾಗೆ ಮಾಡಿ ಅಂತ. ಈ ರೀತಿ ಅನುರೂಪಾನ್ ಸಹಾಯಾನ್, ಯಾವ ಯಾವ ಇಲಾಖೆಗಳಲ್ಲಿ ಯಾವ ಯಾವ ವ್ಯಕ್ತಿಗಳಿಂದ ಸಹಾಯ ತಗೊಂಡ್ರೆ ಅವರಿಗೂ ವೈಯಕ್ತಿಕವಾದ ಶ್ರೇಯಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಅದರಿಂದ ದೇಶದ ಪ್ರಜೆಗಳಿಗೂ ಲಾಭ ಆಗುತ್ತೆ. ಯಾರೋ ನಿನ್ನೆ ಪೇಪರಲ್ಲಿ ಏನೋ ಇತ್ತು ಅನ್ಸುತ್ತೆ, ಹೇರ್ ಕಲರಿಂಗ್ ಅಭಿಯಾನ ಅಂತ. ಸರಿ ಇದ್ದ ಹೇರ್ ಅನ್ನ ಬಣ್ಣ ಬಣ್ಣ ಮಾಡಿ ಹಾಳು ಮಾಡ್ಬಿಡುದು. ಇದನ್ನ ಮಾಡಿದ್ರೂ ಏನು ಉದ್ಧಾರ ಆಗುದಿಲ್ಲ, ಮಾಡದೇ ಇದ್ರೂ ಏನು ಉದ್ಧಾರ ಆಗುದಿಲ್ಲ. ಇದೊಂದು ಖುಷಿಗೆ ಅಂತ ಮಾಡ್ಬೋದು ಅಷ್ಟೇ ಹೊರತು ಇದರಿಂದ ನಾವೇನೋ ಉದ್ಧಾರ ಮಾಡಿ ಬಿಡ್ತೇವೆ ಅನ್ನೋ ಯೋಚನೆ ಏನೂ ಇಲ್ಲ. ಹೌದು, ಸಹಜವಾಗಿ ಕೂದಲಿಗೆ ಏನ್ ಬಣ್ಣ ಇದೆಯೋ ಅದಿದ್ರೆ ಒಳ್ಳೇದು. ನಾವು ಅದನ್ನೇನೋ ಬದಲಾಯಿಸಿ ಹೋಗ್ತೀವಿ ಅಂದ್ರೆ ಅದು ಮತ್ತೆ ನಾಳೆ ನಿಜವಾದ ಸ್ವರೂಪವೇ ಇಲ್ಲ ಅಂತ ಆಗುತ್ತೆ. ಮತ್ತೇನ್ ಗೊತ್ತಾ, ಒಂದ್ಸರ್ತಿ ಬಣ್ಣ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಅದು 4 ದಿವಸ ಆದ್ಮೇಲೆ ಬುಡದ್ ಬರುತ್ತಲ್ಲ, ಆಗ ನಿಜ ಗೊತ್ತಾಗುತ್ತೆ ಏನು ಅಂತ. ಪೂರ ಮಾಡಲ್ಲ, ಅಲ್ಲಲ್ಲಿ ಮಾತ್ರ ಜಸ್ಟ್ ಟಚ್ ಕೊಡೋ ತರ ಏನ್ ಕೊಟ್ರು ಕೂಡ ಅದು ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಆಯ್ತು, ಸಂತೋಷ. ಅಂದ್ರೆ ನಾ ಹೇಳ್ತಾ ಇರೋದು ಅದರಿಂದ ಅದು ಅನುರೂಪ ಸಹಾಯ ಅಲ್ಲ ಅಂತ ಅಷ್ಟೇ. ಮಾಡಬಾರ್ದು ಅಂತ ಹೇಳಿದ್ರೆ ಅದು ಅವ್ರು ಮಾಡಿಸ್ಕೊಳ್ಳೋ ತಲೆ ಹಾಳಾದ್ರೆ ನಮ್ಗೆ ಯೋಚನೆ ಏನು, ಅದರಿಂದ ಏನಾದ್ರೂ ಲಾಭ ಆಗ್ಬೇಕು ಅವರಿಗೆ ವೈಯಕ್ತಿಕವಾಗಿ. ಆಯ್ತಪ್ಪ, ಯಾರೋ ಈಗ ಯಾರಿಗೆ ಬೇಕು ಗೊತ್ತಾ, ನಟನಿಗೆ ಅಥವಾ ಒಂದು ವೇದಿಕೆಯಲ್ಲಿ ಒಂದು 4 ಜನರ ಹತ್ರ ತನ್ನ ಆಕರ್ಷಣೆಯಿಂದಲೇನೆ ವೃತ್ತಿಯನ್ನ ಮಾಡುವವನಿಗೆ, ಈಗ ಸೇಲ್ಸ್ ಮ್ಯಾನು ಅವನು ಯಾರೋ ಒಬ್ಬ ಹೇಗೋ ಬೇಗೋ ಇದ್ರೆ ಅವನ ಹತ್ರ ವಸ್ತುವನ್ನೇ ತಗೊಳ್ಳಿಕ್ ಹೋಗಲ್ಲ, ಇವನ್ನೇ ನೋಡ್ಲಿಕ್ಕೆ ಈಗಿದ್ದಾನೆ, ಇವ್ರ ಹತ್ರ ಏನ್ ತಗೊಂಡು ನೋಡಿ ನಿಮ್ಮೊಂದು ಇಸ್ತ್ರಿ ಪೆಟ್ಟಿಗೆ ಕೊಡ್ತೇನೆ ಅಂತ ಬರ್ತಾನೆ. ಅವ್ನು ದೊಗಲೆ ನನ್ನ ಬಂದಿರ್ತಾನೆ. ಇವನ್ಗೆ ನೋಡ್ತಾನೆ, ಇವನೇ ಇಸ್ತ್ರಿ ಹಾಕೊಳ್ಳೋದು ಹಿಂಗೆ ಓಡಾಡ್ತಾನೆ, ಇವನ ಹತ್ರ ಏನ್ ತಗೊಂಡದು, ಸರಿ ಬಾಳ್ಲಿ ಇದೊಂದು ಬಾಚಣಿಗೆ ಮಾಡ್ತೇನೆ ಅಂತ ಬಂದ್ರೆ ಹಂಗೆ. ಅನುರೂಪವಾದ ಸಹಾಯವನ್ನ ಸ್ವೀಕರಿಸಿ. ಒಂದ್ ಮಾತು ತುಂಬಾ ಚಂದದ್ದು, ನಿಮ್ಗೊಬ್ರಿಗೆ ಏನೂ ಆಗ್ಲಿಲ್ಲ ಅಂತ ಯಾವತ್ತೂ ಕೈ ಬಿಡಬೇಡಿ. ಸಹಾಯ ಸಾಧ್ಯಾನಿಹಿ ದುಷ್ಕರಾಣಿ, ತುಂಬಾ ಒಳ್ಳೆ ಸ್ಲೋಗನ್, ಎಲ್ಲಿ ಬೇಕಾದ್ರೂ ಇಟ್ಕೊಳ್ಬಹುದು. ಅಂದ್ರೆ ಒಂದು ಉತ್ತಮವಾದ ಒಂದು ಸಂಘಟನೆಯನ್ನ ನಾವು ಕಟ್ಟುವ ಸಂದರ್ಭದಲ್ಲಿ ಇದನ್ನ ಸ್ಲೋಗನ್ ಆಗಿ ಬಳಸ್ಕೊಳ್ಬಹುದು. ಸಹಾಯ ಸಾಧ್ಯಾನಿಹಿ ದುಷ್ಕರಾಣಿ. ಒಂದು 10 ಜನ 10 ಯೋಚನೆಯವರು ಒಂದು ವಿಷಯಕ್ಕಾಗಿ ಒಟ್ಟಾದ್ರೆ ಅಸಾಧ್ಯವಾದದ್ದು ಏನೂ ಇಲ್ಲ. ನಾವು ಅನ್ಕೊಳ್ಳೋದು ಕೆರೆ ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. 16 ಜನ 16 ಸಂಸ್ಥೆಗಳಿಂದ ಸೇರ್ಕೊಂಡ್ರೆ ಸಹಾಯ ಎಲ್ಲರ ಕೈದು ಸಿಕ್ತು ಅಂದ್ರೆ 10 ನಿಮಿಷದ ಕೆಲಸ. ಈಗ ಕ್ಲೀನ್ ಆಗುದು ಅಂತ ಅವ್ರವ್ರ ಅಪಾರ್ಟ್ಮೆಂಟ್ ಸುತ್ತ, ನಾವು ನಮ್ಮ ಸುತ್ತ ಕ್ಲೀನ್ ಇಡುವುದನ್ನ ನಾವು ಒಪ್ಪಿಕೊಂಡು ನಾವು ಅದನ್ನ ಮಾಡ್ತೇವೆ ಅಂತ ಅವ್ರವ್ರು ಒಪ್ಕೊಂಡ್ಬಿಟ್ರೆ ತನ್ನಿಂದ ತಾನೇ ಇಡೀ ಊರು ಕ್ಲೀನ್ ಆಗ್ಬಿಡುತ್ತೆ. ಯಾರು ಅದಕ್ಕೋಸ್ಕರ ಮತ್ತೆ ಒಂದು ಡಬ್ಬ ತಗೊಂಡು ಓಡಾಡ್ಕೊಂಡು ಕಸ ಹಾಕಿ ಇಂದ ಹಸಿಗೆ ಬಿಸಿ ಇಂತೆಲ್ಲ ಕಿತ್ತಾಡ್ಬೇಕಾಗಿಲ್ಲ. ಅಂದ್ರೆ ವ್ಯವಸ್ಥೆಗೆ ಒಂದು ಜಾಗ ಬೇಕಾಗ್ಬಹುದು. ಅದನ್ನ ಹೇಳುದು, ಅದನ್ನ 16 ಸರ್ತಿ ಬೊಬ್ಬೆ ಹೊಡ್ಕೊಂಡು ಪಾಪ ಗಂಟ್ಲು ಹರ್ಕೊಂಡು ಬೆಳಗ್ಗೆ ಎಬ್ಬಿಸುವುದೇ ಸುಪ್ರಭಾತ ಅವನಿಗೆ ಕಸ 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 ಅಂತ. ಇವನು ರಾತ್ರಿ ಎಲ್ಲ ಕುಡಿದು ಎಲ್ಲೋ ಕಸದ ಮಧ್ಯೆ ಬಿದ್ದಿರ್ತಾನೆ, ಅದ್ರ ಜೊತೆ ಅವನನ್ನು ಹಾಕೊಂಡು ಹೋಗಲ್ಲ ಅನ್ನೋದು ಒಂದು ಸಂತೋಷ ಅಷ್ಟೇ. ಅಭಿಪ್ರಾಯಂ ಯೋ ವಿದಿತ್ವಾತು ಭರ್ತು ಸರ್ವಾಣಿ ಕಾರ್ಯಾಣಿ ಕರೋತ್ಯತಂದ್ರಿ ವಕ್ತಾ ಹಿತಾನಾಮನುರಕ್ತ ಆರ್ಯ ಷಟ್ಟಿಜ್ಞ ಆತ್ಮೇ ಬಹಿಸೋನುಕಂಪ್ಯ. ನಮ್ಮ ಹತ್ತಿರ ಇಂಥವನೊಬ್ಬ ಇದ್ರೆ ಅವನ ಬಗ್ಗೆ ತುಂಬಾ ಕಾಳಜಿ ವಹಿಸಬೇಕು ಅಂತ ಹೇಳ್ತಾರೆ. ಸೋ ಅನುಕಂಪ್ಯ, ಅವನ ಬಗ್ಗೆ ನಾವು ತುಂಬಾ ಅನುಕಂಪೆ ತಾಳ್ಬೇಕು. ಒಬ್ಬ ಯಜಮಾನನಾಗಿ ರಾಜನಾಗಿ ಯೋಚನೆ ಮಾಡುವಾಗ ಯಜಮಾನಸ್ಯ ಅಭಿಪ್ರಾಯಂ ಯೋ ವಿದಿತ್ವ,
ಯಜಮಾನನ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಇಂಥ ಕಾರ್ಯವನ್ನು ಅವನು ಮಾಡ್ಲಿಕ್ಕೆ ಹೊರಟಿದ್ದಾನೆ ಅನ್ನೋದನ್ನು ಚೆನ್ನಾಗಿ ತಿಳಿದು ಸರ್ವಾಣಿ ಕಾರ್ಯಾಣಿ ಅತಂದ್ರೀಕರೋತಿ. ತಂದ್ರ ಅಂದ್ರೆ ನಿದ್ದೆ, ಜಾಡ್ಯ, ಔದಾಸೀನ್ಯ. ಅತಂದ್ರಿ ಸ್ವಲ್ಪವೂ ಔದಾಸೀನ್ಯ ಮಾಡದೆ ತಕ್ಷಣ ಯಜಮಾನನ ಉದ್ದೇಶ ತಿಳ್ಕೊಂಡು ಕೆಲಸ ಮುಗಿಸ್ತಾನೆ. ವಕ್ತಾ ಹಿತಾನ, ಏನಾದ್ರೂ ಯಜಮಾನ ಮಾಡ್ತಾ ಇರುವ ಕೆಲಸದಲ್ಲಿ ನಿರ್ಧಾರ ತಪ್ಪಿದ್ರೆ ಇದ್ಯಾಕೋ ಸರಿ ಇಲ್ಲ ಯಜಮಾನ್ರೆ, ಹೀಗೆ ಮಾಡಿದ್ರೆ ಸರಿ ಹೋಗಲ್ಲ ಅಂತ ತನಗೆ ಮನಸ್ಸಿಗೆ ಅನಿಸಿದನ್ನ ನಿರ್ವ್ಯಾಜವಾಗಿ ನಿಷ್ಕಲ್ಮಶ ಪ್ರಜ್ಞೆಯಿಂದ ಅದನ್ನ ಎಚ್ಚರಿಸ್ತಾನೆ. ವಕ್ತಾ ಹಿತಾನ ಅನುರಕ್ತ, ಹಾಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ಪ್ರೀತಿಯಿಂದ ಸಹಿಸಿ ಬಿಡ್ತಾನೆ, ತಿಳಿಯದೆ ಏನೋ ಒಂದು ಅಂದುಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಇವನಲ್ಲ ಇನ್ನೊಬ್ಬ, ಗೊತ್ತಿಲ್ಲದೆ ಹೀಗೆ ಯಾರೋ ದೂರಿದ್ರಿಂದ ಆಯ್ತು ಅಂತ ವಿಷಯದಲ್ಲಿ ಅನುರಕ್ತ. ಮತ್ತೆ ಸ್ವತಃ ಆರ್ಯ, ತುಂಬಾ ಪೂಜ್ಯವಾದ ಗುಣಗಳಿಂದ ತುಂಬಿದವನು. ಶಕ್ತಿಜ್ಞ, ತನ್ನ ಸಾಮರ್ಥ್ಯ ಏನು ಅಂತಾನು ಗೊತ್ತಿರುತ್ತೆ, ತನ್ನ ಎದುರುಗಡೆ ಅವನ ಸಾಮರ್ಥ್ಯ ಏನು ಅಂತಾನು ಗೊತ್ತಿರುತ್ತೆ. ಅದಕ್ಕೆ ತಕ್ಕಂತೆ ವ್ಯವಹಾರವನ್ನು ಯಾರು ಮಾಡ್ತಾನೋ ತನ್ನನ್ನೇ ಹೇಗೆ ಪ್ರೀತಿಸ್ತಾನೋ ಅಷ್ಟೇ ಪ್ರೀತಿಯಿಂದ ಅವನನ್ನು ಕಾರಬೇಕು. ಆತ್ಮೇವ ಸೋನು ಕಂಪ್ಯ, ಆತ್ಮ ಇವ, ತನ್ನನ್ನು ಇನ್ನೊಂದು ರೂಪದಿಂದ ಯಜಮಾನನ ಅಭಿಪ್ರಾಯವನ್ನು ಎಲ್ಲವನ್ನೂ ಬಲ್ಲವನಾದಾಗ ಅವನಿಗೆ ಏನಾದ್ರೂ ಡಿಸ್ಟರ್ಬೆನ್ಸ್ ಆಯಿತು ಅಂದ್ರೆ ಅವನು ನಮ್ಮ ಆತ್ಮವನ್ನು ಹೊರಗೆ ತಗೊಂಡು ಹೋಗ್ತಾನೆ. ಇಲ್ಲಿ ಏನೇನಾಗಿದೆ, ಏನೇನಾಗಬಾರ್ದಿದೆ ಎಲ್ಲ ವಿಷಯ ಅವನಿಗೆ ಗೊತ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ಸೋ ಅನುಕಂಪ್ಯ, ಅವನನ್ನ ಹತ್ತಿರದಲ್ಲೇ ಇಟ್ಕೊಳ್ಬೇಕು. ಇದಕ್ಕೆ ವಿರುದ್ಧವಾಗಿ ವಾಕ್ಯಂತಯೋ ನಾದ್ರಿಯತೆ ಅನುಶಿಷ್ಟ ಪ್ರತ್ಯಾಹ ಎಷ್ಟಾಪಿ ನಿಯುಜ್ಯಮಾನ ಪ್ರಜ್ಞಾಭಿಮಾನಿ ಪ್ರತಿಕೂಲವಾದಿ ತ್ಯಾಜ್ಯಸ್ಯ ತಾದೃಂಗ್ವರ ಏವ ಭೃತ್ಯ. ಒಬ್ಬ ಇದ್ದಾನೆ, ಮಗನೋ ಸೇವಕನೋ ಯಾರೋ ಒಬ್ಬ ಮೂರ್ಖ, ವಾಕ್ಯಂತಯೋ ನಾದ್ರಿಯತೆ ಅನುಶಿಷ್ಟ, ಹೀಗಲ್ಲಪ್ಪ ಹೀಗಾಗಬೇಕು ಅಂತ ಅನುಶಾಸನ ಮಾಡಿ ಹೇಳಿದ್ರು ಕೂಡ ನಾ ಆದ್ರಿಯತೆ, ಅವನದನ್ನ ಆಧಾರವೇ ಮಾಡುವುದಿಲ್ಲ, ಯಾವ ವಾಕ್ಯ ಕೂಡ ಕಿವಿಯೇ ಕೊಡುವುದಿಲ್ಲ. ಜೊತೆಗೆ ಅಷ್ಟೇ ಅಲ್ಲ, ಪ್ರತ್ಯಾಹ, ಎದುರು ತರ ಕೊಡುದು. ನೀವು ಹೇಳಿದ್ದಾಗೆ ಯಾಕೆ ಆಗಬೇಕು, ನಾನು ಹೇಳಿದ್ದು ಯಾಕೆ ಆಗಬಾರದು, ಇದ್ಯಾಕೆ ತಪ್ಪು, ಅದ್ಯಾಕೆ ಸರಿ ಅಂತ ಪ್ರತಿ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಹೀಗೆ ಮಾಡ್ಬೋದಲ್ವಾ ಅಂತ ಕೇಳುದು ಬೇರೆ. ಹೀಗೆ ಆಗುದಿಲ್ಲ, ಯಾಕೆ ಆಗ್ಬೇಕು, ನೀವು ಹೇಳಿದಾಗ ಆಗುದಿಲ್ಲ, ನಾನು ಹೇಳಿದಾಗ ಆಗ್ಬೇಕು ಅಂತ ಈ ರೀತಿ ಪ್ರತ್ಯುತ್ತರ ಕೊಡುವವನು ಯಾವ ಕೆಲಸಕ್ಕೆ ಜೋಡಿಸಿದ್ರು ಅದರಲ್ಲಿ ಅವನಿಗೆ ವೈರುಧ್ಯವೇ ಕಾಣುತ್ತೆ. ನನ್ಗೆ ಇದೇ ಕೆಲಸ ಯಾಕೆ ಕೊಟ್ರಿ ಅಂದ್ರೆ ಸುಲಭ ಅಂತ ಅವ್ರಿಗೆ ಕೊಟ್ರಿ, ಕಷ್ಟ ಅಂತ ನನಗಿಟ್ರಿ. ಇದನ್ ಕೊಟ್ರೆ ಅವನು ಲೆವೆಲ್ ದೊಡ್ಡದು ಅಂತ ಅವನಿಗೆ ದೊಡ್ಡ ಕೆಲಸ ಕೊಟ್ರಿ, ನನ್ನ ಲೆವೆಲ್ ಚಿಕ್ಕದು ಅಂತ ಈ ಕೆಲಸ ಕೊಟ್ರ. ಚಿಕ್ಕದು ಕೊಟ್ರೆ ಲೆವೆಲ್ ಮಾತಾಡ್ತಾನೆ, ದೊಡ್ಡದು ಕೊಟ್ರೆ ಕಷ್ಟ ಅಂತಾನೆ. ಒಟ್ಟವನಿಗೆ ಯಾವ ಕೆಲಸ ಕೊಟ್ರು ನೇರವಾಗಿ ತಗೊಂಡು ಅಭ್ಯಾಸ ಇಲ್ವೇ ಇಲ್ಲ ಇಂಥವನು. ಆಮೇಲೆ ಪ್ರಜ್ಞಾಭಿಮಾನಿ, ಇದು ಬಹಳ ಡೇಂಜರ್. ನಾನು ಕೆಲಸ ಮಾಡುವ ಹಾಗೆ ಯಾರು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಗೊತ್ತಿರುವಷ್ಟು ಇಲ್ಲಿ ಯಾರಿಗೂ ಗೊತ್ತಿಲ್ಲ, ನಾನು ಕೈ ಹಾಕಿದ್ರೆ ಅದು ಹಾಗೇ ಆಗುತ್ತೆ. ಓವರ್ ಕಾನ್ಫಿಡೆನ್ಸ್ ಒಂದು. ಎರಡನೇದು ತನ್ನ ಹಾಗೆ ತಿಳಿದವರು ಯಾರೂ ಇಲ್ಲ ಅನ್ನೋ ಅಹಂಕಾರ. ಇದೆರಡು ಸೇರಿ ಜೊತೆಗೆ ಪ್ರತಿಕೂಲವಾದಿ, ಏನ್ ಹೇಳಿದ್ರು ಒಂದು ಉಲ್ಟಾ ಹೇಳಲಿಕ್ಕಿದ್ದೇ ಇದೆ ಅವನಿಗೆ. ಪ್ರತಿಕೂಲವಾದಿ ಅದು ಆಗತ್ತೆ ಬಿಡಿ, ಅದು ಬಾರಿ ಗೊತ್ತು, ನಾವು ನೋಡಿದ್ದೇವೆ, ಇಂಥ ಸುಮಾರು ಸಂಸ್ಥೆ ನೋಡಿದ್ದೀವ್ರಿ. ನಿಮಗೆ ಕೆಲವೊಮ್ಮೆ ಹುಟ್ಟಿ ಎಷ್ಟು ವರ್ಷ ಆಯ್ತು ಕೇಳ್ಬೇಕು, ಅಷ್ಟು ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾನೆ. ಹಾಗೆ ಏನ್ ಕೇಳಿದ್ರು ನಾವು ನೋಡಿದೀವ್ರಿ, ಎಷ್ಟು ಸಂಸ್ಥೆ ನೋಡಿಲ್ಲ. ನೀವು ಅದು ಮಾಮೂಲು ಡೈಲಾಗ್ ಒಂದಿರುತ್ತೆ, ನಾವು ಅನ್ನ ತಿಂದಷ್ಟು ನೀವು ಉಪ್ಪು ತಿಂದಲ್ಲ, ನಾವು ಉಪ್ಪು ತಿಂದಷ್ಟು ನೀವು ಅನ್ನ ತಿಂದಿಲ್ಲ ಅಂತ. ಆ ತರ ಡೈಲಾಗ್ ಹೊಡೆದು ಯಾವಾಗ್ಲೂ ಪ್ರತಿಕೂಲವಾದಿ. ಯಾವುದು ಒಳ್ಳೇದಾಗತ್ತೆ ಒಂದು ಶುಭ ಹೇಳುವುದೇ ಇಲ್ಲ, ಅಶುಭವಾದಿ, ಪ್ರತಿಯೊಂದಕ್ಕೂ ಉಲ್ಟಾ ಮಾತಾಡೋದೇ ಒಂದು ಸ್ವಭಾವ. ಅಂಥವನು ತಾದೃಕ್, ಅಂತಹ ವ್ಯಕ್ತಿಯನ್ನ ತ್ವರೈವ ತ್ಯಾಜ್ಯ, ಆದಷ್ಟು ಬೇಗ ಬಿಟ್ಟುಬಿಟ್ರೆ ನಿಮ್ಮ ಸಂಸ್ಥೆ ನೀವು ರಾಕೆಟ್ ಉಡಾವಣೆ ಮಾಡದೇ ಇದ್ರೂ ಮೇಲಕ್ಕೆ ಹೋಗುತ್ತೆ. ಯಾಕಂದ್ರೆ ಅದು ಕಲ್ಕಟ್ಟಿ ನಿಂತಾಗಿ ಇಂಥ ವ್ಯಕ್ತಿಗಳು, ನೀವು ಕಲ್ ತೆಗೆದ್ರೆ ತಾನಾಗಿ ತೇಲ್ಕೊಂಬರುತ್ತೆ ನೀರಿನ ಮೇಲ್ಗಡೆ. ಹಾಗಾಗಿ ತ್ವರೈವ, ಅದು ಹೇಳ್ತಾ ಇರೋದು ದುರ್ಯೋಧನನಿಗೆ. ಅವನು ಎದುರು ಉತ್ತರ ಮಾತಾಡ್ತಿದ್ದ, ಯಾವುದನ್ನು ಸರಿಯಾಗಿ ಸ್ವೀಕರಿಸ್ತಿರ್ಲಿಲ್ಲ, ಒಳ್ಳೇದನ್ನು ಹೇಳಿದ್ರು ಅವ್ರ ಬಗ್ಗೆ ಕೋಪ ಮಾಡ್ಕೊತಿದ್ದ. ಇದು ಎರಡೂ ತರ, ಇಂಥವನ್ನ ಇಟ್ಕೊಳ್ಬೇಕು ಇಂಥವನ್ನ ಇಟ್ಕೊಳ್ಬಾರ್ದು ಅಂತ ಹೇಳುವುದಕ್ಕೆ ಎರಡೂ ದುರ್ಯೋಧನನೇ ನೇರವಾದ ವ್ಯಕ್ತಿ. ಮುಂದೆ ಒಬ್ಬ ದೂತ ಹೇಗಿರಬೇಕು ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ಒಂದು ಕುಲದಿಂದ ಒಂದು ಕುಲಕ್ಕೆ ಅಥವಾ ಒಂದು ರಾಜ್ಯದಿಂದ ರಾಜ್ಯಕ್ಕೆ ಅಥವಾ ಒಂದು ದೇಶದಿಂದ ಒಂದು ದೇಶಕ್ಕೆ ಸಂಬಂಧವನ್ನು ಕಲ್ಪಿಸುವಂತಹ ವ್ಯಕ್ತಿಯ ಗುಣ ನಡತೆ ಹೇಗಿರಬೇಕು ಅಂದ್ರೆ ಅಸ್ತಬ್ಧ ಮಕ್ಲೀಬಮ ದೀರ್ಘ ಸೂತ್ರಂ ಸಾನುಕ್ರೋಶಂ ಶ್ಲಕ್ಷಮಹಾರ್ಯವನ್ಯೈಹಿ ಅರೋಗ ಜಾತೀಯ ಮುದಾರ ವಾಕ್ಯಂ ದೂತಂ ವದಂತ್ಯಷ್ಟ ಗುಣೋಪಪನ್ನಂ. ಈ 8 ಗುಣಗಳಿಂದ ಕೂಡಿದವ, ಈ ಲಕ್ಷಣಕ್ಕೂ ಮೀರಿದವ ಹನುಮಂತ. ಇದನ್ನ ಮೀರಿಯೂ ಅವನ ಹತ್ರ ಇನ್ನೂ ಅನೇಕ ಗುಣವಿತ್ತು. ಇದನ್ನು 8 ಗುಣಗಳನ್ನು ಹೇಳ್ತಾರೆ ಒಬ್ಬ ದೂತ. ಅಂದ್ರೆ ಫಾರಿನ್ ಮಿನಿಸ್ಟರ್ ಆಗಿ ಅಥವಾ ಮೆಸೆಂಜರ್ ಆಗಿ ರಾಜದೂತರು ಅಂತ ಹೇಳ್ತಾರಲ್ಲ, ಆ ರೀತಿ ಇರುವವನು ಅಸ್ತಬ್ಧ. ಅಸ್ತಬ್ಧ ಅಂದ್ರೆ ಎದೆ ಸೈಟದೆ ಯಾವತ್ತು ಮಾತಾಡುವಂತವನು ಆಗಿರಬಾರ್ದು.
ಎದುರುಗಡೆಯ ರಾಜ ಅಕಸ್ಮಾತ್ ತಿಳುವಳಿಕೆಯ ವಿಷಯದಲ್ಲಿ ಅತ್ಯಂತ ಪೆದ್ದನೇ ಇರಬಹುದು, ಅದರ ಅವನ ಸ್ಥಾನ ದೊಡ್ಡ. ಅಲ್ಲಿ ನಿಮ್ಮ ಸ್ತಬ್ಧತೆ ಯಾವ ಉಪಯೋಗಕ್ಕೂ ಬರಲ್ಲ. ನೀವು ಅವನ ಹತ್ರ ನಿಮ್ಮ ಕೆಲಸ ಏನು, ಈ ದೇಶದ ಒಂದು ಸುದ್ದಿಯನ್ನು ಅವನಿಗೆ ಮುಟ್ಟಿಸ್ಬೇಕಷ್ಟೆ. ಮುಟ್ಟಿಸುವಾಗ ವಿನಯವಂತಿಕೆಯಿಂದಲೇ ಮುಟ್ಟಿಸ್ಬೇಕು. ಅಸ್ತಬ್ಧಂ ಅಕ್ಲೀಬಂ, ಅವರೇನೋ ಒಂದು ಕೆಣಕಿ ಒಂಥರ ಹೀಗಳೆದು ಮಾತಾಡಿದಾಗ ಸೋತ ಹಾಗೆ ಮಾತಾಡುವುದು ಅಲ್ಲ. ಅಂದ್ರೆ ಏನು ಆಗಲ್ಲ, ಅವರೆಲ್ಲ ಬೈದದನ್ನ ಬೈಸ್ಕೊಂಡು ಬರುದು ಅಲ್ಲ. ಹೋಗಿ ಅಮೆರಿಕ ಅಣ್ಣ ನಮ್ಮ ಪಾಕಿಸ್ತಾನ ನಮ್ಗೆ ಉಪದ್ರ ಕೊಡ್ತಾ ಇದೆ ಅಂತ ಅವನ ಹತ್ರ ಹೋಗಿ ಬಬ್ಬೆ ಹೊಡೆಯುವುದಲ್ಲ. ಅವ್ರೇನಾದ್ರೂ ವಾಪಸ್ ಮಾತಾಡಿದ್ರೆ ಹೌದು, ನಾವು ನಮ್ಮ ದೇಶದ ವ್ಯವಸ್ಥೆಯನ್ನ ಪರಿಹಾರ ಮಾಡ್ಕೊಳ್ಳಿ. ನೀವು ಯಾರು ಮಧ್ಯದಲ್ಲಿ ಮಾತಾಡೋರು? ವಿಷಯ ತಿಳಿಸ್ತಾ ಇದ್ದೇವೆ, ಯಾಕೆಂದ್ರೆ ನೀವು ಒಂದು ವಿಶ್ವಸಂಸ್ಥೆ ಅಂತ ಒಂದು ಕಟ್ಕೊಂಡು ಅದರಲ್ಲಿ ನಮ್ಮನ್ನು ಒಂದು ಕೂಟ ಸೇರಿಸಿದ್ದೀರಾ, ಅದರಿಂದ ನೀವೊಂದು ವಿಷಯ ತಿಳಿಸ್ತಾ ಇದ್ದೇನೆ ಅಷ್ಟೇ. ಅದರ ಅರ್ಥ ನಾವು ಮಾಡಿದ್ದೆಲ್ಲ ಸರಿ ಅಂತಲ್ಲ, ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಈ ಕಾರಣ ಇದೆ. ಅದ್ಯಾಕೆ ನೀವು ಹಾಗೆ ಮಾಡ್ತೀರಿ? ಹಾಗೆ ಮಾಡಿದ್ರೆ ನಮ್ಮ ಒಳಗಿನ ವಿಷಯ ಅದು, ನಾವೇನಾದ್ರೂ ಮಾಡ್ಕೊಳ್ತೇವೆ. ಅದೇನು ಇಂಟರ್ನ್ಯಾಷನಲ್ ವಿಷಯ ಅಲ್ಲ. ನೀವು ಅದನ್ನು ಮುದ್ದೆ ತಗೊಂಡು ಹೋಗಿ ಅಲ್ಲಿ ಮುದ್ದೆ ಮಾಡಿ ಇಟ್ಕೊಂಡು ನೀವೆಲ್ಲ ಹಂಚ್ಕೊಂಡು ತಿನ್ನೋದು ಅಗತ್ಯ ಇಲ್ಲ. ಅದರಿಂದಾಗಿ ಅಕ್ಲೀಬಂ. ಆಮೇಲೆ ಅದೀರ್ಘ ಸೂತ್ರಂ, ಇದನ್ನ ಒಂದು ಯಾರದು ನಮ್ಗೆ ಈ ಹಿಂದಿನಲ್ಲಿ ಒಬ್ರು ವಿದೇಶ ಮಂತ್ರಿ ಆಗಿದ್ದವರು ಜೈಶಂಕರ್, ಅವರು ಒಂದು ಭಾಷಣದಲ್ಲಿ ತುಂಬಾ ಚೆನ್ನಾಗಿ ಈ ಶ್ಲೋಕ ಹೇಳಿಲ್ಲ, ಆದ್ರೆ ಒಂದು ದೂತ ಅನ್ನುವ ವ್ಯವಸ್ಥೆಯನ್ನ ಹೇಗಿರ್ಬೇಕು ಅನ್ನೋದಕ್ಕೆ ಎಷ್ಟು ಡಿಪ್ಲೊಮಸಿಯ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಇದು ಎಲ್ಲೋ ಒಂದು ಅಧ್ಯಯನದ ಹಿನ್ನೆಲೆಯಲ್ಲಿ ಇದ್ದೇ ಇರುತ್ತೆ. ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಆ ವಿವರಣೆ ಕೊಡ್ಲಿಕ್ಕೆ ಬರಲ್ಲ. ಅದೆಲ್ಲ ಮಾತು ಇಲ್ಲಿದ್ದೆ. ಅವತ್ತು ಏನ್ ಮಾತಾಡಿದ್ದಾರೆ ಅವರು ಆ ದೌತ್ಯದ ಬಗ್ಗೆ, ಒಂದು ದೇಶದ ಸಂಬಂಧದ ಬಗ್ಗೆ ತುಂಬಾ ಚೆನ್ನಾಗಿದೆ ಮಾತು, ಕೇಳಿಸ್ಕೊಳ್ಳೇಬೇಕು. ಕೃಷ್ಣನಂಥವನು ನಮ್ಮ ದೇಶದಲ್ಲಿ ಹುಟ್ಟಿ ಬಂದ್ರೆ, ಹನುಮಂತನಂಥವ್ರು ಈ ದೇಶದಲ್ಲಿ ಇರಬೇಕಾದ್ರೆ ನಾವ್ ಯಾಕ್ರಿ ಇನ್ 3ನೇ ದೇಶವನ್ನ ನಮ್ಮ ದೇಶದ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಕೂಗಿ ಕರೆದು ಅಣ್ಣ ಅಪ್ಪ ಅಣ್ಣ ತಮ್ಮ ಅಂತ ಕೂಗಬೇಕು? ನಮ್ಮೊಳಗೆ ಅಂತ ಶಕ್ತಿ ಇದೆ ಅಂತ ಅದಕ್ಕೆಲ್ಲ ಒಂದು ಹಿಂದಿನ ಘಟನೆಗಳು ಮತ್ತೆ ಇವತ್ತು ನಾವು ಅದನ್ನ ಪರಿಹಾರ ಮಾಡ್ಕೊಳ್ಬೇಕಾದ ಸೂತ್ರಗಳನ್ನು ಅತ್ಯಂತ ನವಿರಾಗಿ ವಿವರಿಸಿ ಹೇಳಿದ್ದಾರೆ. ಅಂದ್ರೆ ನಮ್ಗೆ ಇಂಗ್ಲಿಷಲ್ಲಿ ಹೇಳಿದ್ರೆ ಅದೀರ್ಘ ಸೂತ್ರಂ. ಇನ್ನೊಂದು ಯಾವತ್ತೂ ಕೂಡ ಒಂದು ದೇಶದ ಸಂಬಂಧವನ್ನ ಎಳೆದು ಜಗ್ಗಾಟ ಆಡುವುದಲ್ಲ ಅದು. ಈಗಿದೆ, ಯಾಕಂದ್ರೆ ಕೆಲವು ತೀರ್ಮಾನಗಳು ಲೇಟ್ ಆದಷ್ಟು ಅದು ಇನ್ನೆಲ್ಲ ಎಫೆಕ್ಟ್ ಹೊಡೆಯುತ್ತೆ. ನಾವು ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ದೂತನಾದವನು ನಾಳೆ ಹೋಗ್ತೇನೆ, ನಾಳೆ ಯುದ್ಧ ಮುಗಿದೋಗಿರುತ್ತೆ, ಇವನು ಹೋಗೋಷ್ಟರಲ್ಲಿ. ಇವನು ಇವತ್ತು ಹೇಳಲಿಕ್ಕಿತ್ತು, ಇವತ್ತು ಬೇಡ, ಸ್ವಲ್ಪ ಯಾಕೋ ನಮ್ದು ಪರ್ಸನಲ್ ಕೆಲಸ ಇದೆ ಅಂತ ಪರ್ಸಲ್ ಏನೋ ದುಡ್ಡು ಸಂಪಾದನೆ ಮಾಡೋ ಬೇರೆ ಕೆಲಸಕ್ಕೆ ಹೋದ. ಮರು ದಿವಸ ಬರುವಾಗ ಕುದುರೆ ಲಾಯನೇ ಇಲ್ಲ. ಅದು ಯಾವುದೋ ಒಂದು ಕತೆ ಇದೆಯಲ್ಲ, ನಿಧಾನಕ್ಕೆ ಹೇಳಬೇಕು ಅಂತ ಒಬ್ಬನಿಗೆ ಹೇಳಿದ್ರಂತೆ. ಅವನು ರಾಜನ ಹತ್ರ ಬಂದು ನಿಧಾನಕ್ಕೆ ಏನು ಅಂತ ಹೇಳಿ ಮುಗಿಸುವಾಗ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿದೆ. ಅಷ್ಟೇ ಹೇಳಲಿಕ್ಕಿದ್ದು. ಅವ್ನು ನಿಧಾನವಾಗಿ ಹೇಳುವಷ್ಟೇ ಕುದುರೆ ಲಾಯದಲ್ಲಿ ಬೆಂಕಿ ಬಿದ್ದು ಹೊಗೆ ಆಡ್ತಾ ಇದ್ರು ಹೆಣದ್ದು. ಅಂದ್ರೆ ಆ ರೀತಿ ಯಾವ್ದು ಯಾವ ಕಾಲದಲ್ಲಿ ಹೇಳಬೇಕು ಹಾಗೆ ಹೇಳಬೇಕು. ನಿಧಾನಕ್ಕೆ ಅಂತಂದ್ರೆ ಅದು ಕೆಲವು ಅರ್ಥ ಆಗೋದಕ್ಕೆ ನಿಧಾನ ಹೇಳ್ಬೇಕು. ಅಂತ ಸೆಂಟರ್ ಫ್ರೆಶ್ ತಿಂದಂಗೆ ಹೇಳಿದ್ರೆ ಉಪಯೋಗ ಇಲ್ಲ. ಅದು ತಿಂದ್ರೆ ಏನು ಆಗಲ್ಲ, ನಾಳೆಗೆ ಬಿದ್ದೋಗುತ್ತೆ ಅಷ್ಟೇ. ಅಲ್ಲ, ಅಷ್ಟೊಂದು ವಿಷಯನಷ್ಟು ನಿಧಾನ ಕೇಳ್ತಾ ಇರ್ತಾರ? ಅಲ್ಲ, ಅದು ರಾಜನ ಆಜ್ಞೆ ಇತ್ತು, ಎಲ್ಲವನ್ನು ನಿಧಾನ ಹೇಳಬೇಕು ಅಂತ. ಅದು ಏನಾಯ್ತು ಅಂತಂದ್ರೆ ಅಂತ ಶುರು ಮಾಡಿ ಅವನು ಕತೆ ಹೇಳಿ ಶುರು ಮಾಡಿದ. ಮುಗಿಸುವಾಗ ಏನಾಗಿಲ್ಲ ಸ್ವಾಮಿ, ಉರಿದೋಯ್ತು ಅಷ್ಟೇ ಎಲ್ಲ. ಅಂದ್ರೆ ಕೆಲವು ಕಾಲಕ್ಕೆ ತಕ್ಕ ಹಾಗೆ ವ್ಯವಸ್ಥೆ ಮಾಡಬೇಕು. ಎಲ್ಲ ದುಃಖದಲ್ಲಿ ಹೇಳಬೇಕು ಅಂತ, ಯಾವುದೋ ಒಂದು ಅವನ ಮನೆಯಲ್ಲಿ ದುಃಖದ ಪರಿಸ್ಥಿತಿ ಬಂದಿತ್ತು, ದುಃಖದಲ್ಲಿ ಹೇಳಬೇಕು ಅಂತ, ನಿನ್ನ ಹೆಂಡತಿ ಹೆತ್ತು ಬಿಟ್ಟಿದ್ದಾಳೆ ಏನ್ ಮಾಡುದು ಅಂತ ಅಳ್ತಾ ಹೇಳ್ತಾನೆ. ಸಿಟ್ಟು ಬರುತ್ತೆ ಅವನಿಗೆ. ಇನ್ನೆಲ್ಲ ನಕ್ಕೊಂಡು ಹೇಳ್ಬೇಕು ಅಂತಾನೆ. ನಿಮ್ಮ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿದೆ ನಕ್ಕೊಂಡು ಅಲ್ಲ, ನಿಮ್ಮ ಅಜ್ಜ ತುಂಬಾ ಸಾಧನೆ ಮಾಡಿದವರು ತೀರ್ಕೊಂಡ್ರು ಅಂತಾರೆ. ಕೊನೆಗೆ ಅವನು ಹೇಳ್ತಾನೆ ಯಾವ ಕಾಲದಲ್ಲಿ ಏನೇನು ಹೇಳ್ಬೇಕು ಹಂಗೆ ಹೇಳ್ಬೇಕು ಅಂತ ತೀರ್ಮಾನ ಆಗುತ್ತೆ. ಇದು ಈ ಹುಚ್ಚರು ಇರ್ತಾರೆ, ನಿಮಗೆ ನಗು ಬರುತ್ತೆ. ಕೆಲವು ಸರ್ತಿ ಇಂಥ ವ್ಯವಸ್ಥಿತ ಪೆದ್ದುಗಳು ಇರ್ತವೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ನೀವು ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದ್ದದನ್ನ ಹೇಗ್ ಮಾಡ್ತೀರಿ ಅಂತ ಕೇಳಿದ್ರೆ ಅದನ್ನ ಪ್ರಜೆಗಳೇ ಮಾಡ್ತಾರೆ ಅಂದ್ಬಿಡ್ತಾರೆ. ಏನು ಆತರ ಆಜ್ಞೆಯನ್ನು ರಾಜ ಮಾಡಿದ್ದಾನಂದ್ರೆ ಕಾಮನ್ ಸೆನ್ಸ್. ಅದೇ ಹೇಳಿದ್ದು, ರಾಜರ ಬಗ್ಗೆನೇ ನಾನು ಹೇಳಿದ್ದು. ನೀವು ಅಲ್ಲಿ ತನಕ ಕತೆಗೆ ಯಾಕೆ ಹೋಗ್ತೀರಿ? ಎದುರುಗಡೆ ಇದೆ. ಆಮೇಲೆ ಸಾನುಕ್ರೋಶಂ, ಸ್ವಲ್ಪ ಕರುಣೆ ಇರಬೇಕು.
ಅನುಕ್ರೋಶ ಅಂದರೆ ದುಃಖ, ಸಾನುಕ್ರೋಶ ಅಂದರೆ ಕೆಲವು ವಿಷಯದಲ್ಲಿ ಕಾರುಣ್ಯ ತೋರಬೇಕಾಗತ್ತೆ. ಗೌರವಯುತವಾಗಿ ಒಬ್ಬರನ್ನು ನಡೆಸ್ಕೊಳ್ಳುವಾಗ ಅವ್ರಿಗೇನಾದರೂ ತೊಂದರೆ ಆಯಿತು ಅಂದರೆ ಅದರ ಬಗ್ಗೆ ಸಹಾನುಭೂತಿ ತೋರಿಸ್ಬೇಕು. ಶತ್ರು ರಾಷ್ಟ್ರಕ್ಕೆ ಹೋಗಿ ಏನು ಮಾತಾಡುವಾಗ ಅವರ ದುಃಖವನ್ನು ಹೇಳ್ಕೊಳ್ತಾರೆ ಅಂತ ಇಟ್ಕೊಳ್ಳಿ ಒಂದು ಅನಿವಾರ್ಯವಾಗಿ. ಇಂಥ ಕಷ್ಟ ಇದೆ ಆದ್ಮೇಲೆ ನಾವು ಸರಿ ನಿಮ್ಮ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡೇ ಇಷ್ಟು ವ್ಯವಸ್ಥೆಯನ್ನು ಹೇಳಿದ್ದು, ಅದಕ್ಕೆ ನಾನು ಏನಾದರೂ ಬೇರೆ ವ್ಯವಸ್ಥೆ ಮಾತಾಡ್ತೇನೆ. ಇಲ್ಲ, ನಮ್ಮ ಯಜಮಾನ ಹೀಗೆ ಹೇಳಿ ಆಗಿದೆ, ನೀವು ಈಗಲೇ ಕೊಡಬೇಕು, ಕೊಡದೇ ಇದ್ರೆ ನಿಮ್ಮ ತಲೆ ತಗೊಂಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೊರಟಾಗಿ ಮಾತಾಡೋದಲ್ಲ. ಅಂತ ಸಂದರ್ಭದಲ್ಲಿ ಸಾನುಕ್ರೋಶಂ ಕ್ಷಲಕ್ಷ್ಣಂ, ಮತ್ತೆ ಹೇಳಬೇಕಾದನ್ನ ಅರ್ಥ ಆಗುವ ಹಾಗೆ ಚಂದ ಮಾಡಿ ಹೇಳಬೇಕು. ಅವರಿಗೆ ಅದು ಹೌದು, ನಾವು ಈ ದೌತ್ಯಕ್ಕೆ ಒಪ್ಪಿಕೊಳ್ಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಇವ್ನು ಹೇಳುದು ನೋಡಿದ್ರೆ ಯುದ್ಧ ಮಾಡಬೇಕು ಅಂತ ಅನಿಸುವಂಗಿದ್ರೆ ಮತ್ತೆ ಮುಂದೆ ಯುದ್ಧ ಅಲ್ಲ, ಯಾವುದು ಸರಿಯಾದ ನೆಟ್ಟಗಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಶ್ಲಕ್ಷ್ಣಂ ಆಹಾರ್ಯ ಮನ್ಯೈಹಿ. ದೂತ ಅಂದ್ರೆ ಕೇವಲ ನೀವು ಮೆಸೆಂಜರ್ ಅಂತ ಮಾತ್ರ ಇಟ್ಕೊಳ್ಬೇಡಿ. ಒಂದು ಸಂಸ್ಥೆಯ ರೆಪ್ರೆಸೆಂಟೇಟಿವ್ ಆಗಿ, ಪ್ರತಿನಿಧಿಯಾಗಿ ಬೇರೆ ಸಂಸ್ಥೆಯಲ್ಲಿ ಮಾತಾಡ್ಲಿಕ್ಕೆ ಹೋಗೋನಿರ್ಬೋದು, ಅಥವಾ ಸೇಲ್ಸ್ ಆಫೀಸರ್ ಇರ್ಬೋದು. ಅವನ ಸಂಸ್ಥೆಯ ಪ್ರತಿನಿಧಿ ಅವನೊಂದು ರೀತಿಯಲ್ಲಿ. ಅವನು ಹೇಗೆ ಮಾತಾಡ್ತಾನೆ ಅನ್ನೋದ್ರ ಮೇಲೆ ಅವನ ಸಂಸ್ಥೆಯನ್ನು ಅಳಿತಾರೆ. ಅವನು 2 ನಿಮಿಷ ಆದ್ಮೇಲೆ ಅದು ತೋರಿಸಿ ಇದು ತೋರಿಸಿ ಅಂತ ಹೇಳಿದಾಗ ಸಿಟ್ಟು ಬಂದು ನಿಮ್ಮನೆಗೆ ಯಾಕೆ ಬಂದೇನೋ ನಾನು ಹಾಗೆ ಹೀಗೆ ಅಂತ ಬಂದ್ರೆ, ನೆಕ್ಸ್ಟ್ ಅವನ ಆಫೀಸಿಗೆ ಹೋದ ನಿಮ್ಮ ಸೇಲ್ಸ್ಮನ್ ಬರ್ತಾನ್ರಿ, ಏನು ಬಾಯ್ ಬಂದಾಗ ಮಾತಾಡ್ತಾನೆ, ಏನು ನಾವು ಎಷ್ಟು ಎಲ್ಲ, ನಾನೊಂದು ಇಡೀ ದೊಡ್ಡ ಕಂಪನಿಗೆ ನಿಮ್ದು ಇಡೀ ಸ್ಲಾಟ್ ತಗೋಬೇಕು ಅಂತಿದ್ದೆ, ನೀವು ನೋಡಿದ್ರೆ ಹಿಂಗೆ ಮಾತಾಡಿದ್ರೆ ನಾನು ಬೇರೆ ಕಂಪನಿಗೆ ಹೋಗ್ತೇನೆ ಅಂತ ಇದ್ದಕ್ಕಿದ್ದಾಗ ಎಲ್ಲಿಂದ ಎಲ್ಲಿಗೋ ಜಟಕ ಹೊಡಿಯುತ್ತೆ. ಅದರಿಂದಾಗಿ ಯಾವ ಕಾರಣಕ್ಕೆ ಯಾವ ಪೆಟ್ಟು ಬೀಳುತ್ತೆ ಅಂತ ಗೊತ್ತಾಗಲ್ಲ. ಅದರಿಂದಾಗಿ ಬಹಳ ಜಾಗ್ರತೆಯಿಂದ ಒಂದು ಸಂಸ್ಥೆಯ ಹೆಸರಿನಿಂದ ಪ್ರತಿನಿಧಿಸಿ ನಾವು ಉಪನ್ಯಾಸಕರಾಗಿಯೋ ಅಥವಾ ಭಾಷಣಕಾರರಾಗಿಯೋ ಅಥವಾ ವ್ಯಾಪಾರಕ್ಕಾಗಿಯೋ ಅಥವಾ ಒಂದು ವಿಷಯವನ್ನ ನಿರೂಪಣೆ ಮಾಡಿ ಸಂದೇಶವನ್ನ ಕೊಡ್ಲಿಕ್ಕಾಗಿಯೋ ಯಾವ ರೀತಿಯಿಂದ ಹೋದ್ರೂ ಕೂಡ ಇಷ್ಟು ಎಚ್ಚರ ನಮ್ಗೆ ಇರಬೇಕು. ನಮ್ಮ ಹೆಸರು ಹೋಗುದಲ್ಲ, ನಾವು ಯಾವ ದೇಶದಿಂದ ಬಂದಿದ್ದೇವೆ, ನಾವು ಯಾವುದೋ ದೇಶದಿಂದ ಒಂದು ಕಡೆಗೆ ಬಂದಾಗ ಒಂದು ಸಂಸ್ಥೆಯ ಹೆಸರಿನಿಂದ ನಮ್ಮನ್ನು ಕರೀತಾರೆ. ಕರೆದಾಗ ಎಲ್ಲ ದೇಶದಿಂದ ಒಬ್ಬೊಬ್ಬರನ್ನ ಧರ್ಮ ಸಮನ್ವಯ ಅಂತ ಮಾತಾಡಿಸ್ಲಿಕ್ಕೆ ಬರ್ತಾರೆ. ಆಗ ಮಾತಾಡುವಾಗ ನಾವು ನಮ್ಗೆ ಸಂಬಂಧಪಟ್ಟ ಯಾವುದೊಂದು ಕಲ್ಟಿನ ಬಗ್ಗೆ ಮಾತಾಡೋದಲ್ಲ, ಇಡೀ ದೇಶವನ್ನ ಪ್ರತಿನಿಧಿಸುವ ಸುದ್ದಿಯನ್ನ ನಾವು ಅಲ್ಲಿ ಮಾತಾಡ್ಬೇಕು. ನಮ್ಗೆ ನಮ್ಮದ್ರಲ್ಲಿ ಹಾಗಿಲ್ಲ, ನಮ್ಮದ್ರಲ್ಲಿ ಹೀಗಿಲ್ಲ ಅಂದ್ರೆ ನಿಂದು ಯಾರು ಕೇಳಿದ್ರು ದೇಶದ್ದೇನು ಹೇಳು ಅಂತ ಅವ್ರು ಮತ್ತೆ ಬೈಯುವ ಮುನ್ನ ನಾವು ಸುಧಾರಿಸಿಕೊಳ್ಬೇಕು. ಹಾಗಾಗಿ ಇನ್ನೊಂದು ಸುಂದರವಾದ ಮಾತು ಅನ್ಯೀಹಿ ಅಹಾರ್ಯಂ. ಅನ್ಯೀಹಿ ಅಹಾರ್ಯಂ ಅಂತಂದ್ರೆ, ಈಗ ಒಬ್ಬ ಕಂಪನಿಯ ಎಂಪ್ಲಾಯ್ ಆದ್ರೆ ಬೇರೆಯವರಿಂದ ಅವನು ಸೆಳೆತಕ್ಕೊಳಗಾಗದ ಹಾಗೆ ಇಟ್ಕೊಳ್ಬೇಕು. ಅದು ಇಟ್ಕೊಳ್ಳೋದು ಒಬ್ಬ ಯಜಮಾನನ ಕೆಲಸ. ಅದಲ್ಲದೆ ಇವನಿಗೊಂದು ನಿಯತ್ತಿರ್ಬೇಕು. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾನ್ ಬಿಟ್ಬಿಡ್ತೇನೆ ಪ್ರತಿ ದಿವಸಕ್ಕೂ ಓ ಅಂತ ಕಿರ್ಚ್ಬಿಡುದು ಆಗಿದೆ. 16 ವರ್ಷದಿಂದ ತುಂಬಾ ಅನ್ಯಾಯ ಆಗಿದೆ, ಅವನಿಗೆ ತಡಿಲಿಕ್ಕಾಗ್ಲಿಲ್ಲ, ಮತ್ತೆ ಸಮಸ್ಯೆ ಬೇರೆ ಎಲ್ಲ ತುಂಬಾ ಉಲ್ಬಣಿಸಿದ್ದು ಬಿಟ್ಟು ಅದು ಬೇರೆ ಪ್ರಶ್ನೆ. ಇದು ಹಾಗಲ್ಲ, ಒಂದು ಸಣ್ಣ ವಿಷಯಕ್ಕೇನೆ ಓ ಅಂತ ಕೋಪ ಮಾಡ್ಕೊಂಡು 10 ವರ್ಷದಿಂದ ಅದನ್ನೇ ಹೇಳ್ತಾನೆ, ನಾ ಬಿಟ್ಬಿಡ್ತೇನೆ ಏನ್ ಬಿಟ್ಬಿಡ್ತೇನೆ, ಪ್ರತಿ ದಿವಸ ಸಂಜೆ ಹೋಗುವಾಗ ಇಲ್ಲಿಯ ಕೋಪವನ್ನು ಇಲ್ಲೇ ಬಿಡ್ತೇನೆ ಅಂತ ಅಷ್ಟೇ. ಹಾಗೆ ಇನ್ನೊಬ್ಬರಿಂದ, ಅಂದ್ರೆ ಇದು ಮುಖ್ಯವಾಗಿ ದೇಶಾಭಿಮಾನದ ವಿಷಯದಲ್ಲಿ ಬರುತ್ತೆ. ಅನ್ಯೀಹಿ ಅಹಾರ್ಯಂ. ಯಾವ ಕಾರಣಕ್ಕೂ ದೇಶಾಭಿಮಾನ ಬಿಡುವಷ್ಟು ನಾವು ಅಜ್ಞಾನಿಗಳಾಗಬಾರ್ದು. ಭಾರಿ ಓದಿದ್ದೇವೆ ಎನ್ನುವ ಭ್ರಮೆಯಿಂದ ನಮ್ಮ ದೇಶಕ್ಕೆ ನಾವು ಮುಳುವಾಗುವಂತಹ ಪ್ರಾಜೆಕ್ಟ್ಗಳಿಗೆ ನಾವು ಕೈ ಹಾಕುವುದಕ್ಕೆ ಹೋಗ್ಲೇಬಾರ್ದು. ನಮ್ಮನ್ನ ತುಂಬಾ ಚೆನ್ನಾಗಿ ದುಡ್ಡಿನ ಮುಖದಿಂದ ನಮ್ಮ ದೇಶದಕ್ಕೆ ವಿರುದ್ಧವಾಗಿಯೇ ನಿಲ್ಲುವಂತ ವ್ಯವಸ್ಥೆಯಲ್ಲಿ ಸೇರ್ಕೊಳ್ತಾರೆ. ಅದು ನಮ್ಮ ಹೆಸರನ್ನು ಹೇಳುವಾಗ ನೀವು ಎಕ್ಸಿಕ್ಯೂಟಿವ್ ಆಫೀಸರು, ನೀವು ಸೈನ್ಸು ಮುಖ್ಯ ಇದು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಮುಕ್ತಾಯ ಆಗುವಾಗ ಗೊತ್ತಾಗುತ್ತೆ ಅದೆಲ್ಲ ಉದ್ದೇಶವಾಗಿದ್ದು ನಮ್ಮ ದೇಶದ ವಿರುದ್ಧ ಅಂತ. ತುಂಬಾ ಚೆನ್ನಾಗಿ ಜಾಗ್ರತೆಯಿಂದ ಅರ್ಥ ಮಾಡಿಕೊಂಡು ಬೇರೆ ಶತ್ರುಗಳ ಕೈಗೆ ನಾವು ಸಿಕ್ಕದಂತೆ ನಮ್ಮನ್ನ ಕಾಪಾಡಿಕೊಳ್ಬೇಕು. ಮತ್ತೆ ಆರೋಗ್ಯ ಕಾಪಾಡಿಕೊಳ್ಬೇಕು. ಅರೋಗ ಜಾತಿ ಏನು, ಯಾವಾಗ ನೋಡಿದ್ರು ಅಯ್ಯೋ ಅದು ಮೊನ್ನೆ ಹಾಗಾಯ್ತು, ಅದರ ಮೊನ್ನೆ ಅದು ಹೀಗಾಯ್ತು, ಇವತ್ತು ಸ್ವಲ್ಪ ಹೀಗಿದೆ, ನಾಳೆ ಮತ್ತೊಂಥರ ಆಗುತ್ತೆ. ನಿರಂತರವಾಗಿ ಮಾನಸಿಕವಾಗಿ ಸ್ವಸ್ಥತೆ ಇರಲಿಕ್ಕೆ ದೇಹದಲ್ಲಿ ಸ್ವಲ್ಪ ಆರೋಗ್ಯ ಮುಖ್ಯ. ಅಂದ್ರೆ ಆ ಸ್ಥಳದಲ್ಲಿ ಆ ಸ್ಥಾನದಲ್ಲಿ ಕೆಲಸ ಮಾಡೋನಿಗಂತೂ ತುಂಬಾ ಅಗತ್ಯ. ಅವನು ಅಮೆರಿಕಕ್ಕೆ ಹೋಗಿ ಬಂದ ಅಂತ ಇಟ್ಕೊಂಡು ಮತ್ತೆ 5 ದಿವಸ ಮಲ್ಕೊಂಡ ಅಂದ್ರೆ ಇಲ್ಲಿ ಅವ್ನು ಮರುದಿವ್ಸ ಈಗ ಸಂಜೆ ಅದು ಅವನು ಬೇಕು ಅಂತಾನೆ ಮಧ್ಯರಾತ್ರಿ ಹೇಳಲ್ಲ, ಎಲ್ಲರ ಮುಂದೆ ಹೇಳುತ್ತೇನೆ ಅನ್ನೋ ಉದ್ದೇಶ ಇತ್ತು. ಆದ್ರೆ ಅದು ಸಂದೇಶವಾಹಕನಾಗಿ ಹೋಗ್ತಾನೆ, ವಾಪಸ್ ಬಂದ್ಮೇಲೆ ಮಲಗ್ಬಿಡುದು. 5 ದಿವಸ ಅವರು ಕ್ಯಾಬಿನೆಟ್ ಮಿನಿಸ್ಟರ್ಗಳೆಲ್ಲ ಇವನ ಸಂದೇಶಕ್ಕೋಸ್ಕರ ಕಾಯ್ತಾ ಕೊಡ್ಬೇಕು. ಇಲ್ಲ ಅವ್ರು ಆಸ್ಪತ್ರೆ ಸೇರ್ಬಿಟ್ಟಿದ್ದಾರೆ, ಯಾವಾಗ ನೋಡಿದ್ರೆ ವಿದೇಶಕ್ಕೆ ಹೋಗಿ ಬಂದ್ರೆ ಆಸ್ಪತ್ರೆ ಸೇರ್ತಾರೆ ಅನ್ನೋ ಸ್ಥಿತಿ ಬರಬಾರ್ದು. ಅಂಥವನು ಸ್ವಲ್ಪ ತಕ್ಷಣವೇ ಮುಟ್ಟಿಸಬೇಕಾದ ಜಾಗಕ್ಕೆ ಅದನ್ನು ಮುಟ್ಟಿಸುವುದಕ್ಕೋಸ್ಕರ ತನ್ನನ್ನು ತಾನು, ಅಂದ್ರೆ ಅಲ್ಲಿ ಹೋದಲ್ಲೆಲ್ಲ ಅದರ ಅರ್ಥ
ಅದೇನೋ ಸ್ಪೆಷಲ್ ಅಲ್ಲಿ ಸಿಕ್ತು ಅಂತ ಮೂಗಿನ ತನಕ ತಿಂದು ಆಮೇಲೆ ಇವನು ಯಾರು ಅಂತ ಇವನಿಗೆ ಗೊತ್ತಾಗದಷ್ಟು ಅವ್ಯವಸ್ಥೆ ಆಗಿ ಅನ್ಯಾಯ ಮಾಡ್ಕೊಳ್ಳೋ ಹಾಗೆ ಆಗಬಾರ್ದು. ಅರೋಗ ಜಾತೀಯಂ ಉದಾರ ವಾಕ್ಯಂ, ವಾಕ್ಯ ಮಾತುಗಳು ಅತ್ಯಂತ ಹಿತಕರವಾದದ್ದಾಗಿರ್ಬೇಕು, ದೋಷವೇ ಇಲ್ಲದಂತೆ. ನಾವೊಂದು ಮಾತಾಡಿದ ಶಬ್ದ ಮಿಸ್ಕಮ್ಯುನಿಕೇಟ್ ಆಗಿ ಎಷ್ಟೋ ಸರ್ತಿ ಯುದ್ಧ ಆದದ್ದಿದೆ. ಒಂದು ಶಬ್ದ ಆಚೆ ಈಚೆ ಹೇಳಿದ್ರಿಂದ ಬಿಲಾಂಗ್ಸ್ ಟು ಎ ಮಟ್ ಅಂತ ಒಂದು ಜಡ್ಜ್ಮೆಂಟ್ ಬಂದಿತ್ತು. ಅದನ್ನು ಸರಿಯಾಗಿ ಓದ್ಕೊಳ್ಳದೆ ಯಾವ ಮಟ್ಟಕ್ಕೂ ಸಂಬಂಧ ಇಲ್ಲ ಅಂತ ಕೃಷ್ಣ ಮಠದ ಮೇಲೆ ಒಂದು ದೊಡ್ಡ ಗಲಾಟೆ ಆಗಿದೆ. ಅದು ಎ ಮಟ್ಟ ಅಂತ ಯಾರು ಮುಟ್ಟಿಲ್ಲ. ಅದರ ಅರ್ಥ ಏನು ಅಂದ್ರೆ 8ರಲ್ಲಿ ಯಾವುದೋ ಒಂದಕ್ಕೆ ಸಂಬಂಧಪಟ್ಟದ್ದಲ್ಲ, 8ಕ್ಕೂ ಸಂಬಂಧಪಟ್ಟಿದ್ದು ಅಂತ. ಇವರು ಯಾವ ಮಠಕ್ಕೂ ಸಂಬಂಧಪಟ್ಟದ್ದಲ್ಲ ಅಂತ ಅದನ್ನು ಓದ್ಕೊಂಡು ಓ ಅಂತ ಕಿರ್ಚಾಡಿದ್ರು. ಹಾಗಿರೋದು ಒಂದು ಎ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದಾಗ ಅದು ಒಂದಕ್ಕೆ ಸಂಬಂಧಪಟ್ಟದ್ದಲ್ಲ ಹೊರತು ಎಲ್ಲದಕ್ಕೂ ಸಂಬಂಧಪಟ್ಟದ್ದು ಅನ್ನೋದು ಗೊತ್ತಾಗದೇ ಇದ್ರೆ, ಇದೊಂದು ಸಣ್ಣ ಉದಾಹರಣೆ. ಹೀಗೆ ಎಷ್ಟೋ ಸರ್ತಿ ಒಂದು ಅಕ್ಷರ ಆಚೆ ಈಚೆ ಆದ್ರೆ, ಕೆಲವೊಂದು ಯಾವುದೋ ಒಂದು ಬಹಳ ಹಿಂದಿನ ಒಂದು ಪುಸ್ತಕದಲ್ಲಿ ಹಾಗೆಲ್ಲ ಕಷ್ಟ ಇತ್ತು, ಈಗಿನ ಹಾಗಲ್ಲ. ಆಗ ಕಲ್ಲಚ್ಚಿನಲ್ಲಿ ಪ್ರಿಂಟ್ ಆಗಬೇಕಿತ್ತು. ಅದು ಸಿಡಿಲ ಸನ್ಯಾಸಿ ಅಂತ ಪುಸ್ತಕದ ಹೆಡ್ಲೈನ್ ಬರಬೇಕಿತ್ತು. ಅದು ಚೂರ ಅಕ್ಷರ ಆಚೆ ಈಚೆ ಆಗಿ ಸಿಡಿಲ ಸನ್ಯಾಸಿ ಹೋಗಿ ಸಡಿಲ ಸನ್ಯಾಸಿ ಅಂದ್ರೆ ಒಂದ್ ಅಕ್ಷರ ಹೇಳುವಾಗ ಚೂರು ಆಚೆ ಈಚೆ ಆಯ್ತು ಅಂದ್ರೆ, ನಮ್ಮ ಶಿಕ್ಷಣ ಮಂತ್ರಿಗಳೆಲ್ಲ ಮಾತಾಡೋದು ನೋಡಿದ್ರೆ ಸ್ವರ್ಗದಲ್ಲಿರೋರು ಕೂಡ ವಾಪಸ್ ಇಲ್ಲಿಗೆ ಬಂದು ಇಲ್ಲಪ್ಪ ನಾವು ವಾಪಸ್ ಹೋಗಲ್ಲ ಅಲ್ಲಿಗೆ ಅಂತ ಕೂತು ಬಿಡ್ತಾರೆ. ಹಂಗಿರುತ್ತೆ ಪರಿಸ್ಥಿತಿ. ಆದ್ರಿಂದಾಗಿ ದೋಷ ಮುಕ್ತವಾದ ಮಾತುಗಳನ್ನಾಡೋನಾಗಿರ್ಬೇಕು. ಉದಾರ ವಾಕ್ಯಂ ದೂತಂ ವದಂತಿ ಅಷ್ಟಗುಣೋಪಪನ್ನಂ. 8 ರೀತಿಯ ಈ ವಿಶಿಷ್ಟವಾದ ಗುಣಗಳಿಂದ ಕೂಡಿದವನು ಮಾತ್ರ ಒಂದು ದೇಶದ, ಒಂದು ಸಂಸ್ಥೆಯ ಪ್ರತಿನಿಧಿಯಾಗಿ ಮತ್ತೊಂದು ಕಡೆ ತಾನು ಪ್ರತಿನಿಧಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನ ವಿಶ್ವಾಸಾಜ್ಜಾತು ಪರಸ್ವಿಗೇಹೇ ಗಚ್ಚೇನ್ನರಶ್ಚೇತಯಾನೋ ವಿಕಾಲೆ ನ ಚತ್ವರೇ ನಿಶಿತಿಷ್ಟೇನ್ನ ನಿಗೂಢೋ ನ ರಾಜಕನ್ ಕಾಮ್ಯಾಂ ಯೋಷಿತಂ ಪ್ರಾರ್ಥಯೀತ. ಯಾವತ್ತೂ ಅತಿಯಾದ ವಿಶ್ವಾಸ ಇಟ್ಟು ಯಾರೋ 3ನೇವರ ಮನೆಯಲ್ಲಿ ವಾಸ ಮಾಡಬಾರ್ದು. ಗೊತ್ತೇ ಇಲ್ಲದವರ ಮನೆಯಲ್ಲಿ ಆರಾಮಾಗಿ ಇದ್ದು ಬಿಡ್ತೇವೆ ಅಂತ, ಅಂದ್ರೆ ರಾಜನಿಗೆ ಸಂಬಂಧಪಟ್ಟ ವ್ಯಕ್ತಿ ಆಗಿದ್ದಾಗ. ನಾವು ಸಾಮಾನ್ಯರಿಗಿದೆ ಯಾವುದು ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಇದು ಧೃತರಾಷ್ಟ್ರನಿಗೆ ಹೇಳುವ ವಿಷಯ. ಆದ್ರೂ ಇನ್ ಜನರಲ್ ಇದೊಂದು ನಮಗೆ ಇರಬೇಕು. ಗೊತ್ತಿಲ್ಲದ ಜಾಗದಲ್ಲಿ ಮೈ ಮರೆತು ಮಲ್ಕೊಳ್ಬಾರ್ದು ಅನ್ನೋ ತಾತ್ಪರ್ಯ. ಅವರಿಗೆ ಮಲ್ಕೊಳ್ಳೇಬಾರ್ದು, ನಾವು ಮೈ ಮರೆತು ಮಲ್ಕೊಳ್ಬಾರ್ದು. ನ ವಿಶ್ವಾಸಾತ್ ಜಾತು ಪರಸ್ಯ ಗೇಹೆ ಗಚ್ಚೇನ್ನರಶ್ಚೇತಯಾನೋ ವಿಕಾಲೆ. ಬೇರೆ ಅಲ್ಲಿಯ ಪ್ರಸಂಗ ಏನೋ ಬೇರೆ ತರ ಇರುತ್ತೆ. ತುಂಬಾ ಈಗ ನಾವೆಲ್ಲೋ ಆಸ್ಟ್ರೇಲಿಯಾಕ್ಕೆ ಹೋಗ್ತೇವೆ ಅಂತ ಅನ್ಕೊಂಡು ಟ್ರಿಪ್ ಹಾಕಿರ್ತೇವೆ. ಅಲ್ಲೇನೋ ಚುನಾವಣೆ ಅಂತ ನಡೀಲಿಕ್ಕೆ ಶುರುವಾಗಿ ದೊಂಬಿ ಎದ್ದು ಬಿಟ್ಟಿರುತ್ತೆ. ಅಂತ ಸಮಯವನ್ನು ಕ್ಯಾನ್ಸಲ್ ಮಾಡಬೇಕು. ಇದನ್ನ ನನಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ, ಈ ಮಾತು ನಂಗೆ ನೆನಪಾಗಿದ್ದು, ಡಾಕ್ಟರ್ ಬ್ರೋ ಅಂತ ಒಬ್ಬ ಹುಡುಗ ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಸುತ್ತುವ ಪ್ರಸಂಗ ಬಂದಾಗ ಅವನನ್ನು ಯಾರೋ ಇಂಟರ್ವ್ಯೂ ಮಾಡಿದ್ರು. ನೀವು ಹೇಗೆ ಇಷ್ಟೆಲ್ಲ ದೇಶ ಸುತ್ತಿದೆ? ಅವನು ಯಾರೋ ಒಬ್ರು ದೇವಸ್ಥಾನದ ಪೂಜೆಯವರ ಮಗ. ಅವನಿಗೇನು ಇಂಗ್ಲಿಷ್ ಬರಲ್ಲ, ಅವನಿಗೆ ತುಂಬ ದೊಡ್ಡ ವಿದ್ಯಾವಂತಿಕೆಯೂ ಇಲ್ಲ, ಆದ್ರೆ ಒಳ್ಳೆ ಮಾತಾಡ್ತಾನೆ. ಏನ್ ಕಣ್ಣಿಗೆ ಕಾಣಿಸ್ತೋ ಅದನ್ನ ಆರಾಮಾಗಿ ಹೇಳ್ತಾ ಹೋಗ್ತಾನೆ. ಅವನ ಹತ್ರ ಒಂದು ಇಷ್ಟುದ್ದದ್ದು ಸೆಲ್ಫಿ ಇದೆ, ಚಂದದ್ದಿದೆ, ಎಲ್ಲ ಇಟ್ಕೊಂಡು ಆಯಾ ದೇಶವನ್ನು ಪರಿಚಯ ಮಾಡ್ತಾ ಹೋಗ್ತಾನೆ. ಹಾಗೆ ನೀವು ನೋಡಿ, ಒಂದ್ಸರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ನು ನಂಗೆ ಒಂದು ಮಾತು ಹೇಳಿದ್ ಇಷ್ಟ ಆಗಿದ್ದೇನು ಅಂತಂದ್ರೆ, ನೀವು ಹೇಗೆ ಟ್ರಿಪ್ ಅನ್ನು ಪ್ಲಾನ್ ಮಾಡ್ತೀವಿ? ಆಗ ಅವನು ಹೇಳ್ದ, ಅವನು ಪಾಕಿಸ್ತಾನಕ್ಕೆ ಹೋಗಿದ್ದಾನೆ, ಅಫ್ಘಾನಿಸ್ತಾನಕ್ಕೆ ಹೋಗಿದ್ದಾನೆ, ಉಗಾಂಡಕ್ಕೆ ಹೋಗಿದ್ದಾನೆ, ಆಫ್ರಿಕಾಕ್ಕೆ ಹೋಗಿದ್ದಾನೆ. ಎಲ್ಲಿ ನರಮಾಂಸ ಭಕ್ಷಕರಿದ್ದಾರೆ ಅವ್ರ ಮಧ್ಯದಲ್ಲಿ ಹೋಗಿ ಎಲ್ಲ ಇವನವ್ರ ಅರ್ಧಕ್ಕೆ ಬರ್ತಾನೆ. ಅವ್ರಷ್ಟೇ ಹತ್ರ ಇದ್ದಾರೆ. ಅವರನ್ನೆಲ್ಲ ಹೆಗಲು ಕೈ ಹಾಕಿ ಮಾತಾಡಿಸಿ ಆರಿ ಕುಣದೆಲ್ಲ ಏನೇನೋ ಮಾಡಿದ್ದಾನೆ. ಅಂದ್ರೆ ಅವನ ಹತ್ರ ಕೇಳಿದಾಗ ಅವನು ಹೇಳಿದ್ದೇನು ಅಂತಂದ್ರೆ, ಆ ರಾಷ್ಟ್ರದ ಪ್ರಸಕ್ತಿಯನ್ನ ನಾನು ನ್ಯೂಸ್ ಅಲ್ಲಿ ನೋಡ್ತೇನೆ. ಅಲ್ಲಿ ಗಲಾಟೆ, ದೊಂಬಿ, ಶೂಟೌಟು, ದೇಶದಲ್ಲಿ ಒಂದು ದೊಡ್ಡ ಸೀರಿಯಸ್ ಮ್ಯಾಟರ್ ಆಗ್ತಾ ಇದೆ ಅಂದಾಗ ನಾನು ಆ ದೇಶವನ್ನ ಬಿಟ್ಟುಬಿಡ್ತೇನೆ. ಎಲ್ಲಿ ಆರಾಮವಾಗಿ ತುಂಬಾ ವಿಶಿಷ್ಟವಾದ ಯಾವುದೋ ಒಂದು ಉತ್ಸವ, ಅಲ್ಲಿಯದ್ದೇ ಒಂದು ಕಲ್ಚರಲ್ ಪ್ರೋಗ್ರಾಮು, ತುಂಬಾ ಖುಷಿಯಾಗಿದ್ದಾರೆ, ಏನೋ ಮಳೆ ಬಂತು ಖುಷಿಯಾಗಿದ್ದಾರೆ, ಅಥವಾ ಯಾವುದೇ ಹವಾಮಾನ ವೈಪರೀತ್ಯ ಇಲ್ಲ, ಇದನ್ನೇ ನೋಡಿ ನಾನು ಆಗ ಅಲ್ಲಿಗೆ ಪ್ಲಾನ್ ಮಾಡ್ಕೊಂಡು ಹೋಗ್ತೇನೆ. ಹೆಚ್ಚು ಕಮ್ಮಿ ನನಗೇನು ಪ್ರಾಬ್ಲಮ್. ಅಷ್ಟಾಗಿ ಅವನ ಬ್ಯಾಗ್ ಅಲ್ಲಿ ಯಾವಾಗ್ಲೂ ಒಂದು ಸೌತೆ, ಒಂದು ಟೊಮೆಟೊ ಮತ್ತೇನೋ ಒಂದು 2 ಇಟ್ಕೊಂಡು ಹೋಗಿರ್ತಾನಂತೆ. ಕೆಲವು ದೇಶದಲ್ಲೆಲ್ಲ ಅವನು ಪಕ್ಕಾ ಸಸ್ಯಾಹಾರಿ, ಅವನು ಏನು ತಿನ್ನಲ್ಲ ಹೊರಗಡೆ, ಅಲ್ಲಿ ಏನು ಸಿಗದೇ ಇದ್ದಾಗ ಇಷ್ಟೇ ಅವನು ಊಟ. 16 ದಿವಸ ಅಷ್ಟರಲ್ಲೇ ಊಟ ಮುಡ್ಕೊಂಡು ಬರ್ತಾನೆ. ಕೆಲವೊಂದ್ ಸರ್ತಿ ಏನೋ ಸಿಗುತ್ತೆ, ಸಿಕ್ಕಾಗ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಅವನು ಅಲ್ಲಿದ್ದವರನ್ನ
ಕನ್ನಡದಲ್ಲೇ ಬೈಕೊಂಡು ಮಾತಾಡ್ತಿರ್ತಾನೆ. ಅಫ್ಘಾನಿಸ್ತಾನ್ ಹೋದಾಗ ಹೆಂಗಿದ್ದಾವಗಳು ಭಯೋತ್ಪಾದಕರು, ಟೆರರ್ ಅಂದ್ರೆ ಗೊತ್ತಾಗ್ಬಿಡುತ್ತೆ ಅವರಿಗೂ. ಭಯೋತ್ಪಾದಕರು ಹೆಂಗಿದ್ದಾರೆ ನೋಡಿ, ಒಬ್ಬೊಬ್ರೆ ನನ್ನನ್ನು ಈಗಲೇ ಶೂಟ್ಔಟ್ ಮಾಡಿ ಪೀಸ್ ಮಾಡಿ ತಿಂದ್ಬಿಡೋ ತರ ಇದ್ದಾರೆ ಅಂತ ಏನೇನೋ ಅವನಿಗೆ ಖುಷಿ ಬಂದಾಗ ಮಾತಾಡ್ತಿರ್ತಾನೆ. ಆ ಭಾಷೆ ಒಂಥರ ವಿಚಿತ್ರವಾಗಿದೆ. ಆದ್ರೆ ಧೈರ್ಯ ಮತ್ತೆ ಪ್ರಜ್ಞೆ ಮತ್ತೆ ಆ ಪರಿಸ್ಥಿತಿಯನ್ನು ಊಹಿಸಿಕೊಂಡು ಅದಕ್ಕೆ ಸರಿಯಾಗಿ ಮಾತಾಡುವುದು ಮತ್ತೆ ಆ ಪ್ಲೇಸ್ ಅನ್ನು ನೋಡ್ಕೊಂಡು ಹೋಗುದು, ಇದೆಲ್ಲ ತಿಳುವಳಿಕೆಯಿಂದ ಇದ್ರೆ ಮಾತ್ರ ಅವನಿಗೆ ಗೊತ್ತಾಗ್ಲಿ. ಸಹ ಯಾವುದೇ ಕಾರಣಕ್ಕೂ ಕೂಡ ನಾವು ವಿದೇಶಕ್ಕೆ ಹೋಗುವಾಗ ವಿಕಾಲದಲ್ಲಿ ಹೋಗ್ಬಾರ್ದು. ವಿರುದ್ಧ ಕಾಲ ಅಂತ ಅರ್ಥ. ಪ್ರಾಕೃತಿಕವಾಗಿ ವಿರುದ್ಧ ಕಾಲ, ವೈಯಕ್ತಿಕವಾದ ಒಳ ಜಗಳಗಳು ಸಮಸ್ಯೆಗಳು ಇದ್ದಾಗ ಕಾಲ, ದೊಂಬಿ ದಂಗೆಗಳಿದ್ದಾಗ ಕಾಲ, ಅಥವಾ ರಾಷ್ಟ್ರದ ಚುನಾವಣೆ ಇತ್ಯಾದಿಗಳು ಆಗುವ ಕಾಲ, ಏನ್ ಬೇಕಾದ್ರೂ ಆಗ್ಬೋದು, ಅಲ್ಲಿ ಹೇಳಲಿಕ್ಕೆ ಬರಲ್ಲ. ಅಂತ ಸಮಯವನ್ನು ಬಿಟ್ಟು ಬೇರೆ ಕಾಲಕ್ಕೆ ನಾವು ಬೇರೆ ರಾಷ್ಟ್ರಗಳಿಗೆ ಪ್ರಯಾಣ ಮಾಡಬೇಕು ಅನ್ನೋದನ್ನ ವಿದುರ ಹೇಳ್ತಾನೆ. ಅವನು ಇದರ ನೀತಿ ಓದಿರ್ಲಿಕ್ಕಿಲ್ಲ, ಆದ್ರೆ ಆ ಪ್ರಜ್ಞೆ ಕೆಲವೊಂದ್ಸರ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ. ನಚತ್ವರೇ, 4 ರಸ್ತೆಗಳು ಸೇರುವ ಜಾಗದಲ್ಲಿ ವಾಸ ಮಾಡಬಾರ್ದು ಯಾವತ್ತೂ ಕೂಡ. ನಚತ್ವರೇ ನಿಶಿ, ರಾತ್ರಿಯ ಹೊತ್ತು 4 ರಸ್ತೆಗಳು ಸೇರುವ ಜಾಗದಲ್ಲಿ ವಾಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಂದ್ರೆ ಎಲ್ರಿಗೂ ಗೊತ್ತಿರುವ ಹಾಗೆ ಇದ್ರೆ ಬೇರೆ, ಗೂಢವಾಗಿ ಇರುವುದು ಅಂತಂದ್ರೆ ಇವನನ್ನೇ ಸಂದೇಹ ಪಡ್ತಾರೆ. ಇವನೇ ಏನೋ ನಮ್ಮ ವಿರುದ್ಧ ಕತ್ತಿ ಮಸಲಿಕ್ಕೆ ಬಂದಿದ್ದಾನೆ, ಅಥವಾ ಇಲ್ಲಿ ಕೆಲವೊಂದ್ಸತಿ ಎಷ್ಟೋ ಕಡೆಗಳಲ್ಲಿ ಒಂದು ಸಣ್ಣ ಕೆಟ್ಟ ಮೆಸೇಜ್ನಿಂದ ಯಾರೋ ಒಬ್ಬ ಮಕ್ಕಳನ್ನು ಕದಿಯೋನು ಬಂದಿದ್ದಾನೆ, ಅವನು ಹಿಂಗಿದ್ದಾನೆ ಅಂತ ಒಂದು ಹೇಳ್ಬಿಡ್ತಾರೆ. ಹಳ್ಳಿ ಜನ ಹೊಡೆದಾಗಿ ಸಾಯಿಸ್ತಾರೆ. ಅವನು ಆಯಾ ತಪ್ಪಿ ಎಲ್ಲೋ ಬಂದ್ಬಿಟ್ಟಿರ್ತಾನೆ. ಅವನಿಗೆ ಈ ಮೆಸೇಜು ಗೊತ್ತಿಲ್ಲ, ಅವನ ಊರಲ್ಲಿ ಈ ಮೆಸೇಜ್ ಹರಡಿದೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಮೃತ್ಯು ಬಂದಿದೆ ಅಷ್ಟೇ, ಅವನ ಜೀವನದ ದುರಂತ ಅಷ್ಟೇ. ಹಾಗೆ ಹೊಡೆದು ಕೊಂದಿದ್ದಾರೆ. ಕೊನೆಗೆ ನೋಡಿದ್ರೆ ಅವ್ನು ಯಾವುದೋ ಟೂರಿಸ್ಟ್, ಅವನಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಆದ್ರೆ ಅವನು ಹೀಗೆ ಯಾವುದೋ ಒಂದು ಸ್ಥಳದಲ್ಲಿ ಹೋಗಿ ಅಡಗಿ ಕೂತಿದ್ದಾನೆ, ಅಂದ್ರೆ ಸ್ವಲ್ಪ ರೆಸ್ಟಿಗೆ ಅಂತ. ಜನರು ಏನ್ ಅನ್ಕೊಂಡ್ರು, ಇವನೇ ಅವನು ಇರಬೇಕು ಅಂತ ಅವನನ್ನ ಮುಗಿಸ್ಬಿಟ್ರು. ಮತ್ತೆ ರಾಜರ ಮನೆತನಕ್ಕೆ ಸಂಬಂಧಪಟ್ಟ ಹೆಣ್ಣನ್ನ ಯಾವತ್ತೂ ಕೂಡ ಬೆನ್ನಟ್ಟಿಕೊಂಡು ಹೋಗ್ಬೇಡ. ರಾಜಯೋಷಿತಾಂ, ರಾಜನಿಗೆ ಸಂಬಂಧಪಟ್ಟ ಯೋಷಿತ್ ಹೆಣ್ಣನ್ನ ನ ಪ್ರಾರ್ಥಯಿತ, ಯಾವತ್ತೂ ಕೂಡ ಅವಳನ್ನು ಬಯಸಿ ಹೋಗ್ಬೇಡ. ನ ನಿಹ್ನವಂ ಮಂತ್ರಗತಸ್ಯ ಗಚ್ಚೇತ್, ಗುಟ್ಟಾಗಿಡಬೇಕಾದ ಸುದ್ದಿಯನ್ನ ಎಂದೂ ಕೂಡ ರಟ್ಟು ಮಾಡಬೇಡ. ಸಂಸೃಷ್ಟ ಮಂತ್ರಸ್ಯ ಕುಸಂಗತಸ್ಯ, ಕೆಟ್ಟ ಸ್ವಭಾವದ ಮಂದಿಯವನ ಜೊತೆಗೆ ಯಾವತ್ತೂ ಮಂತ್ರಾಲೋಚನೆಯನ್ನು ಕೂಡ ಇಟ್ಟುಕೊಳ್ಬೇಡ. ಅಂದ್ರೆ ಮಗನನ್ನೇ ಹೇಳ್ತಾ ಇರುವುದು. ಕುಸಂಗತಸ್ಯ ಸಂಸೃಷ್ಟ ಮಂತ್ರಸ್ಯ ನಗಚ್ಚೇತ್, ನಚ ಬ್ರೂಯಾತ್ ನಾ ವಿಶ್ವಸನೀತಿ ತ್ವಯಿ. ಅಂಥವನ ಹತ್ರ ಮಂತ್ರಾಲೋಚನೆ ಮಾಡುವ ಅನಿವಾರ್ಯತೆ ಬಂತು ಅಂತ ಇಟ್ಕೊಳ್ಳಿ, ನಾನು ನಿನ್ನನ್ನು ನಂಬಲ್ಲ ಅಂತ ಹೇಳಬಾರದು. ಧರ್ಮರಾಜ ಪುರೋಚನನ ಜೊತೆಗೆ ಮಾಡಿದ್ದು ಹಾಗೆ. ನಾನು ನಿನ್ನನ್ನು ನಂಬಲ್ಲ ಅಂತ ಹೇಳಲಿಲ್ಲ, ನೀನು ನನಗೆ ತುಂಬಾ ಇಷ್ಟು ಸಹಾಯ ಮಾಡ್ತಿ, ಎಂಥ ಅದ್ಭುತ ನೀನು ಅಂತ ಅವನನ್ನ ಮತ್ತಷ್ಟು ಹೊಗಳಿದ್ರು. ಅವನೇನನ್ಕೊಂಡ, ನನ್ನನ್ನು ತುಂಬಾ ನಂಬಿಟ್ಟಿದ್ದಾರೆ ಅಂತ ಇನ್ನೂ ನಂಬ್ದ. ಅದರಿಂದಾಗಿ ಅವ್ರು ಬಚಾವಾದ್ರು. ಇಲ್ಲಾಂದ್ರೆ ಅವನ್ ಪ್ಲಾನ್ ಚೇಂಜ್ ಮಾಡ್ತಿದ್ದ. ಇವ್ರಿಗೆ ಗೊತ್ತಿರ್ತಿರ್ಲಿಲ್ಲ ಏನ್ ಮಾಡ್ಬೇಕು ಮುಂದೆ ಅಂತ. ಹಾಗಾಗಿ ಎಷ್ಟು ವಾಕ್ಯ ನೋಡಿ, ಹಾಗೇನೆ ನಚ ಬ್ರೂಯಾತ್ ನ ಅವಿಶ್ವಸಿನಿ, ನಿನ್ನನ್ನು ನಂಬುವುದಿಲ್ಲ ಅಂತ ಯಾವತ್ತೂ ಕೂಡ ಹೇಳಬಾರದು. ಸಕಾರಣಂ ವ್ಯಪದೇಶಂತ ಕುರ್ಯಾತ್, ಕಾಲ ಬಂದಾಗ ಸರಿಯಾಗಿ ಉತ್ತರ ಕೊಡಬೇಕು. ಹಾಗಂತ ಹೇಳಿ ಅವನಿಗೂ ನಾವು ಮೋಸ ಮಾಡಿದ್ದೇವೆ ಅಂತ ಅನ್ನೋ ದೊಡ್ಡ ಕ್ರೆಡಿಟ್ ಅಲ್ಲ. ನಾವು ಮೋಸಗೊಳ್ಳದಂತೆ ಇರುವುದಕ್ಕಾಗಿ ಮಾಡಿದ್ದು ಅನ್ನೋದಷ್ಟೇ. ಸಮಯ ಬಂದಾಗ ಅದನ್ನ ಜಾಡಿಸಿ ದೂರಕ್ಕೆ ಹೊರಡಬೇಕು. ಗೃಣಿ ರಾಜ, ಅತ್ಯಂತ ದಯನೀಯನಾದ ರಾಜ. ಪುಂಶ್ಚಲಿ, ದೇಹದ ಮಾರಾಟದಿಂದಲೇ ದಂಧೆ ನಡೆಸುವವಳು. ರಾಜಭೃತ್ಯ, ರಾಜನತ್ರ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇರುವವನು. ಪುತ್ರ, ತನ್ನ ನೇರ ಮಗ. ಭ್ರಾತ, ತನ್ನ ನೇರ ತಮ್ಮ ಅಥವಾ ಅಣ್ಣ. ವಿಧವಾ ಬಾಲಪುತ್ರ, ಅತ್ಯಂತ ಸಣ್ಣ ಮಗುವುಳ್ಳ ವಿಧವೆಯ ಜೊತೆಗೆ. ಸೇನಾಜೀವಿ ಅಂತಂದ್ರೆ ಅವನಿಗೆ ಮನೆ ಮಠ ತಂದೆ ತಾಯಿ ಯಾರೂ ಇರಲ್ಲ, ಸೇನೆಯಲ್ಲೇ ಅವನು ಇಡೀ ಬದುಕು ಕಳೀತಾ ಇರ್ತಾನೆ ಅಂಥವನು. ಆಮೇಲೆ ಉದ್ಧತ ಭೂತಿ, ತುಂಬ ಸಮಸ್ಯೆಗಳಿಂದ ಕಷ್ಟವನ್ನ ಅನುಭವಿಸಿ ದುಡ್ಡನ್ನ ಕಳ್ಕೊಂಡವನು. ಇಂಥವರನ್ನ ಯಾವ ಕಾಲಕ್ಕೂ ಕೂಡ ದುಡ್ಡಿನ ವ್ಯವಹಾರದಲ್ಲಿ ಸೇರಿಸ್ಕೊಳ್ಳಿ. ಅಂದ್ರೆ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಹಾಕೊಳ್ಳುವಾಗ ಇಂಥ ವ್ಯಕ್ತಿಗಳನ್ನ ನೀವು ಯಾವತ್ತೂ ಕೂಡ ವ್ಯವಹಾರಕ್ಕೆ ಸೇರಿಸ್ಕೊಳ್ಬೇಡಿ. ವ್ಯವಹಾರೇಶು ವರ್ಜನೀಯ ಸ್ಯುಹು. ಯಾಕೆ ಅಂದ್ರೆ ನೀವು ಆ ಪಾತ್ರಗಳ ಸ್ಥಿತಿಯನ್ನು ಗಮನಿಸಿ. ಅವ್ರ ಮೇಲೆ ಕರುಣೆ ತೋರ್ಬೇಡಿ ಅಥವಾ ಅವರಿಗೆ ಸಹಾಯ ಮಾಡಬೇಡಿ ಅಂತ ಹೇಳಿದ್ದಲ್ಲ. ಒಂದು ಹಣದ ಭಾಗವನ್ನ ಅವರ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅಂದ್ರೆ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಅನ್ನು ಕೆಲಸ ಮಾಡುವಾಗ
ಅವರವರ ಕಷ್ಟದಲ್ಲಿ ಅವ್ರು ಇರುವಾಗ ಅವ್ರು ಇದಕ್ಕೆ ಬೆಲೆ ಕೊಡ್ಲಿಕ್ಕಾಗದೆ ಇದರಿಂದ ಹಾನಿಯೇ ಉಂಟಾಗುತ್ತೆ. ಅದರಿಂದಾಗಿ ವ್ಯವಹಾರೇಶು, ದುಡ್ಡಿನ ವ್ಯವಸ್ಥೆಯಲ್ಲಿ ವರ್ಜನೀಯ ಸ್ಯು, ಬೇರೆ ಏನಾದರೂ ಸಹಾಯ ಮಾಡಿ ಉಳಿದಂತೆ ಇದನ್ನು ನಾವು ತುಂಬ ಜಾಗ್ರತೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿಗೋ ಹೇಗೇಗೋ ತಲೆಯಲ್ಲಿ ತಂದ್ಕೊಂಡ್ರೆ ಇದನ್ನ ತಿಳ್ಕೊಳ್ಳಿಕ್ಕೆ ಕಷ್ಟ. ದ್ವೇಷಿಸಬೇಕು ಅಂತ ಹೇಳಿದ್ದಲ್ಲ, ಅವರನ್ನ ಇಂಥ ದುಡ್ಡಿನ ವ್ಯವಹಾರದಲ್ಲಿ ನೀವು ದೊಡ್ಡ ಕಂಪನಿಯನ್ನ ಕಟ್ಟಿ ವ್ಯವಹಾರ ನಡೆಸುವಾಗ ಇಂಥವ್ರ ಜೊತೆಗೆ ಬಹಳ ಜಾಗ್ರತೆ ಇರಬೇಕು. ಸೇನಾಜೀವಿ ಅಂತಂದ್ರೆ ಸೇನೆಯ ವ್ಯವಸ್ಥೆಯಲ್ಲಿ ಇರುವವರಿಗೆ ಅವರ ಆಲೋಚನೆ ಬೇರೆ ತರ ಇರುತ್ತೆ. ನಿಮ್ಗೆ ಇಲ್ಲಿರುವ ಆಲೋಚನೆ ಅಂತ ಅವರು ಕಡಿಮೆ ಸಮಯ ಅಥವಾ ಅಪಾಯದ ಪರಿಸ್ಥಿತಿ ಇದನ್ನೇ ಹೆಚ್ಚು ನೋಡಿ ಬಂದಿರ್ತಾರೆ ಹೊರತು ಜನರ ಕಷ್ಟ ಸುಖಗಳ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಇನ್ನೂ ಅನೇಕ ಕಾರಣಗಳಿವೆ, ನೀವು ಬಿಡಿಸಿ ನೋಡಿದ್ರೆ ಗೊತ್ತಾಗುತ್ತೆ. ದುಡ್ಡು ಕಳ್ಕೊಂಡವನು ಅವನಂತೂ ಇದರಲ್ಲಿ ಹೇಗೆ ಹೆಚ್ಚು ದುಡ್ಡು ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಇನ್ನು ದಯನೀಯ ರಾಜನಾದ್ರೆ ಇನ್ಯಾರೋ ಬಂದು ದಯೆಯಿಂದ ನನಗೆ ಹೀಗೆ ಮಾಡಿಕೊಡಿದ್ರೆ ಇದೇ ಸಂಸ್ಥೆ ದುಡ್ಡು ಕೊಟ್ಬಿಡ್ತಾನೆ. ಇವನು ಇಲ್ಲಿ ಬಡ್ಕೊಂಡು ಬಾಯಿ ಬಡ್ಕೊಳ್ಳೋದೇ ಬಂದ್ಬಿಡುತ್ತೆ. ಅಥವಾ ಈ ಪುಂಶ್ಚಲಿ ಅಂತಂದಾಗ ಅನೇಕ ಜನರ ಜೊತೆಗೆ ಸಂಸರ್ಗ ನಡೆಸುವವಳು, ಅವಳ ಹತ್ರ ಇವರೆಲ್ಲ ವಿಷಯ ತಿಳ್ಕೊಳ್ತಾರೆ ವ್ಯವಹಾರವನ್ನು ಇಟ್ಟುಕೊಂಡಾದಾಗ. ಆಗ ಈ ವಿಷಯ ಬಿಟ್ಟು ಹೋಯ್ತು ಅಂತಂದ್ರೆ ಸಂಸ್ಥೆ ಮುಳುಗೋಗುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಕಾರಣ ಇಟ್ಟುಕೊಂಡೇ ಅವ್ರು ಹೇಳಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅಷ್ಟೌ ಗುಣ ಪುರುಷಂ ದೀಪಯಂತಿ ಪ್ರಜ್ಞಾಚ ಕೌಲ್ಯಂಚ ಶ್ರುತಂ ದಮಶ್ಚ ಪರಾಕ್ರಮಶ್ಚ ಅಬಹುಭಾಷಿತಾ ಚ ದಾನಂ ಯಥಾಶಕ್ತಿ ಕೃತಜ್ಞತಾ ಚ ಏತಾನ್ ಗುಣಾನ್ ಸ್ತಾತ ಮಹಾನುಭಾವಾನ್ ಏಕೋ ಗುಣ ಸಂಶ್ರಯತೆ ಪ್ರಸಹ್ಯ ರಾಜಾ ಯದಾ ಸತ್ಕುರುತೆ ಮನುಷ್ಯಂ ಸರ್ವಾನ್ ಗುಣಾನ್ ಏಷ ಗುಣೋಭಿಭರ್ತಿ. 8 ವಿಶಿಷ್ಟವಾದ ಗುಣಗಳು ದೀಪಯಂತಿ, ಬೆಳಗುತ್ತಾರೆ ಒಬ್ಬ ಮನುಷ್ಯನನ್ನ. ಅವನಿಗೆ ಹೆಚ್ಚು ಹೆಚ್ಚು ಸಮಾಜದಲ್ಲಿ ಬೆಳಕಿಗೆ ಬರಲಿಕ್ಕೆ ಕಾರಣವಾಗುವಂತಹ ಗುಣಗಳು ಯಾವುದು ಅಂದರೆ ಪ್ರಜ್ಞಾ, ಒಳ್ಳೆಯ ತಿಳುವಳಿಕೆ, ಕೌಲ್ಯ, ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಶ್ರುತ, ತುಂಬ ಕೇಳಿದ್ದು, ದಮ, ಇಂದ್ರಿಯಗಳ ಮೇಲಿನ ನಿಗ್ರಹ, ಪರಾಕ್ರಮ, ಏನ್ ಕೆಲಸ ಬಂದರೂ ಕೂಡ ಹಿಂದಕ್ಕೆ ಹೆಜ್ಜೆ ಇಡದೆ ನಾನು ಮುನ್ನುಗ್ಗುತ್ತೇನೆ ಅಂತನ್ನುವಂತಹ ಒಂದು ಸ್ವಭಾವ, ದಾನಂ ಯಥ ಅಬಹುಭಾಷಿತ, ಅನಗತ್ಯವಾಗಿ ಯಾವುದೇ ಮಾತಾಡುವುದಿಲ್ಲ, ಮಾತಾಡಬೇಕಾದ ವಿಷಯ ಅಷ್ಟನ್ನೇ ಮಾತಾಡುತ್ತಾನೆ. ಆಮೇಲೆ ದಾನಂ ಯಥಾಶಕ್ತಿ, ಎಷ್ಟು ಸಾಧ್ಯವೋ ಅಷ್ಟು ವಸ್ತನ್ನ ಅಗತ್ಯ ಇದ್ದವರಿಗೆ ಕೈ ಎತ್ತಿ ಕೊಡ್ತಾನೆ ಇಂಥವನು. ಆಮೇಲೆ ಕೃತಜ್ಞತಾಚ, ಇನ್ನೊಬ್ರು ಮಾಡಿದ ಉಪಕಾರವನ್ನು ಸದಾ ಸ್ಮರಿಸಿಕೊಡ್ತಾನೆ. ಇವನು ಸಮಾಜದಲ್ಲಿ, ಇದು ಅಧ್ಯಾತ್ಮದ ವಿಷಯ ಅಲ್ಲ, ಸಮಾಜದಲ್ಲಿ ಎತ್ತರಕ್ಕೆ ಬರಲಿಕ್ಕೆ ಬೇಕಾದಷ್ಟು ಅವನಿಗೆ ಗುಣಗಳು ಇದು ಸಹಾಯ ಮಾಡ್ತಾ ಹೋಗ್ತವೆ. ಇಷ್ಟು ಗುಣ ಇದ್ರೆ ಅವನು ಸಮಾಜದಲ್ಲಿ ಎತ್ತರಕ್ಕೆ ಬೆಳೀತಾನೆ. ದೀಪಯಂತಿ, ಎತ್ತರಕ್ಕೆ ಏರಿಸ್ತಾವೆ. ಏತಾನ್ ಗುಣಾನ್, ಈ 8 ಗುಣಗಳನ್ನು ಕೂಡ ಒಂದೇ ಗುಣ ತನ್ನಲ್ಲಿ ಇರಿಸಿಕೊಂಡು ಇವನನ್ನು ಬೆಳಗ್ಲಿಕ್ಕೆ ಸಾಧ್ಯ ಆಗುತ್ತೆ. 8 ಗುಣ ಪ್ರತ್ಯೇಕವಾಗಿ ಇಲ್ಲದೆ ಇದ್ರು ಈ ಒಂದು ಗುಣ ಸಾಕು. ಯಾವುದದು? ಏತಾನ್ ಗುಣಾನ್ ಸ್ಥಾತ ಮಹಾನುಭಾವಾನ್ ಏಕೋ ಗುಣ ಸಂಶ್ರಯತೆ. ಒಂದೇ ಗುಣ ಈ ಎಲ್ಲ ಗುಣಗಳನ್ನು ಕೂಡ ಮೀರಿ ನಿಲ್ಲತ್ತೆ. ಅಂದ್ರೆ ಉಳಿದದ್ದು ಮಾಡಬಾರ್ದು ಅಂತ ಅರ್ಥ ಅಲ್ಲ, ಉಳಿದದ್ದು ಬೇಕಾಗ್ಬೋದು, ಆದ್ರೆ ಈ ಗುಣ ಉಳಿದ ಎಲ್ಲ ಗುಣಗಳಿಂದಲೂ ಕೂಡ ಹೆಚ್ಚಿನ ಫಲವನ್ನ ಎತ್ತಿಕೊಡುತ್ತೆ. ಯಾವುದದು? ರಾಜಾ ಯದಾ ಸತ್ಕುರುತೆ ಮನುಷ್ಯಂ ಸರ್ವಾನ್ ಗುಣಾನ್ ಏಷ ಗುಣೋ ಬಿಭರ್ತಿ. ರಾಜನಾದವನು ಸತ್ಕುರುತೆ, ಒಳ್ಳೆಯ ಸತ್ಕಾರದಿಂದ ಯಾರೇ ಬಂದರೂ ಅತಿಥ್ಯ ಸತ್ಕಾರದ ವಿಷಯದಲ್ಲಿ ಅವರವರಿಗೆ ಅಗತ್ಯವಿರುವ ಅವರವರ ಕಾಲಕ್ಕೆ ತಕ್ಕ ಅವರವರ ರುಚಿಗೆ ತಕ್ಕ ರೀತಿಯ ವ್ಯವಸ್ಥೆಯನ್ನ ಮಾಡಿ ಯಾರು ಅವನನ್ನ ಆತಿಥ್ಯ ಮಾಡ್ತಾನೋ, ಈ 8 ಗುಣದಿಂದ ಅವನ ಎತ್ತರಕ್ಕೆ ಏನ್ ಬರಬೇಕೋ, ಈ ಸತ್ಕಾರ ಮಾಡುವಂತಹ ಒಳ್ಳೆಯ ಗುಣ ಒಂದಿದ್ರೆ ಉಳಿದ ಎಲ್ಲ ರೀತಿಯಿಂದಲೂ ಕೂಡ ಅವನ ಮೇಲಕ್ಕೆ ಬರಲಿಕ್ಕೆ ಬೇಕಾದ ಸಮಾಜದಲ್ಲಿ ಉತ್ತಮ ಸ್ಥಿತಿಯನ್ನು ಹೊಂದಲಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಗುಣಾದಶಾ ಸ್ನಾನ ಶೀಲಂ ಭಜಂತೆ. ಯಾರು ಸ್ನಾನ ಮಾಡ್ತಾನೋ ಅವನಿಗೆ 10 ಗುಣಗಳಿವೆ ಅಂತ. ನೋಡಿ ಎಷ್ಟು ಇದು ನಾವು ನಿತ್ಯ ಇದಕ್ಕೇನು ಹೇಳೋದು ಅಂತ ನಮ್ಗೊಂದು ಅನಿಸ್ಬೋದು. ಅಂದ್ರೆ ಇದು ಹೇಳಬೇಕಾದ ಅಗತ್ಯ ಇವತ್ತು ಬರುತ್ತೆ. ಇವತ್ತು ನೋಡಿದ್ರೆ ಹಾಗನ್ಸುತ್ತೆ, ಸೀದಾ ಬೆಳಿಗ್ಗೆ ಎದ್ದ ಆಫೀಸಿಗೆ ಹೋದ, ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ರಾತ್ರಿ ಸ್ನಾನ ಮಾಡ್ದ ಅಂತ ಮಾಡೋ ಸ್ಥಿತಿಗಳು ಇವತ್ತು ಜಾಸ್ತಿ. ಪಕ್ಕದಲ್ಲಿದ್ದವ್ರ ಕತೆ ಏನಂತ ಅವ್ರು ಯೋಚನೆ ಮಾಡಲ್ಲ, ನಮ್ ಕತೆ ಆದ್ರೆ ಸಾಕು ಅಂತ ಯೋಚನೆ ಮಾಡಿದ್ರೆ ಹೇಳೋದೇ ಲೇಟು. ಸುಮ್ಮನೆ ಒಂದು ಬ್ರಷ್ ಅನ್ನು ಹೀಗೆ ಇಟ್ಕೊಂಡ್ರೆ ಅದು ಮೆಷಿನ್ ಅಂದ್ಬಿಟ್ರೆ ಅಂದ್ಬಿಡುತ್ತೆ. ಅದಕ್ಕೆ ಅವ್ರು ಹೇಳಿದ್ರು, ಬೆಳಗ್ಗೆ ಸ್ನಾನ ಮಾಡುವುದು ಅಂತ ಅನ್ನೋದು 10 ವಿಶಿಷ್ಟವಾದ ಗುಣಗಳನ್ನು ಕೊಡುತ್ತೆ. ಬಲಂ, ದೈಹಿಕವಾದ ಬಲ, ರೂಪಂ, ಒಳ್ಳೆಯ ರೂಪವನ್ನು ಕೊಡುತ್ತೆ ದೇಹಕ್ಕೆ, ಸ್ವರವರ್ಣ ಪ್ರಶುದ್ಧಿ, ಸ್ವರ ಉತ್ತಮವಾದ ಉಚ್ಚಾರಣೆಯ ಶಕ್ತಿ, ಮತ್ತು ಅದರಲ್ಲಿ ಒಂದು ರಿದಮ್, ಸಹಜವಾಗಿ ಸ್ನಾನ ಮಾಡುವುದರಿಂದ ದೇಹದಲ್ಲಿ ಸ್ವರ ಅನ್ನೋದು ಶುದ್ಧಿ ಆಗುತ್ತೆ, ಸ್ವರ ಶುದ್ಧಿ.
ಇಲ್ಲಾಂದ್ರೆ ಗೊರ ಅಂತ ಇರುತ್ತೆ. ಎದ್ದು ಬಂದ ಕೂಡಲೇ ಗೊತ್ತಾಗುತ್ತೆ ಇವ್ನು ಯಾಕೋ ಗಳಗಳ ಮಾಡಿಲ್ಲ, ಹಂಗೆ ಬಂದಿದ್ದಾನೆ ಅಂತ. ನಾವು ಗಳಗಳ ಅನ್ನೋದನ್ನೇ ಅವರು ಇನ್ನು ಸ್ಪಷ್ಟವಾಗಿ ಗಾಗಲ್ ಅಂತಾರಷ್ಟೇ. ನಾವು ಕಷ್ಟಪಟ್ಟು ಸ್ಪೆಲ್ಲಿಂಗ್ ಕಲಿತೇವಲ್ಲ, ನಮ್ಮ ಮನೆ ಬರಕ್ಕೆ ಏನರ್ಥ. ಸ್ಪರ್ಶ ಜ್ಞಾನ ಸ್ವಚ್ಛವಾಗುತ್ತೆ. ಗಾಳಿಯನ್ನು ಅನುಭವಿಸುವುದಾಗ್ಲಿ ಅಥವಾ ಸ್ಪರ್ಶದ ಸುಖದ ಬಗ್ಗೆ ಅವನಿಗೆ ಅರಿವು ಚೆನ್ನಾಗಿ ಬರುತ್ತೆ. ಗಂಧ ಮೂಗೊಳ್ಳೆ ಕೆಲಸ ಮಾಡುತ್ತೆ. ವಿಶುದ್ಧತಾ ಚ ದೇಹದ ಕ್ಲೀನಿಂಗ್, ದೇಹದ ಸಹಜವಾದ ಶುದ್ಧತೆ. ಶ್ರೀಹಿ ಕಾಂತಿ, ದೇಹದಲ್ಲಿ ಒಂದು ಮುಖದಲ್ಲಿ ಮೈ ಕಾಂತಿ ಬಂದ ಹಾಗೆ. ಶ್ರೀಹಿ ಸೌಕುಮಾರ್ಯಂ, ಮೆತ್ತನೆ ಭಾವ, ಚರ್ಮ ತುಂಬಾ ಸಾಫ್ಟ್ ಆಗುತ್ತೆ. ಆಮೇಲೆ ಸೌಕುಮಾರ್ಯಂ ಪ್ರವರಾಶ್ಚನಾರ್ಯ, ನೋಡುವವರಿಗೆ ಪ್ರವರ ಶ್ರೇಷ್ಠ. ಅಂದ್ರೆ ಸ್ನಾನ ಮಾಡಿ ಬಂದವನು ನೋಡಿದ್ರೆ ಒಂದ್ಸಲ ಮನಸ್ಸಿಗೆ ಖುಷಿಯಾಗುತ್ತೆ. ನೋಡುಗರ ಕಣ್ಣಲ್ಲಿ ಚೆನ್ನಾಗಿದ್ದಾನೆ ಅಂತ. ಒಂದು ಸ್ನಾನ ಮಾಡದೆ ಬಂದವನು ನೋಡಿದ್ರೆ ಹ್ಯಾಪ್ ಮೋರ್ ನೋಡಿ ಎಂತ ಇವನು ಬೆಳಿಗ್ಗೆ ಮುಖ ನೋಡ್ಬೇಕಾಯ್ತಲ್ಲ ಅಂತ ಬೈಕೊಳ್ಳುವ ಹಾಗಾಗುತ್ತೆ. ಹಾಗಾಗಿ ಪ್ರವರಾಹ, ಒಳ್ಳೆಯ ಗುಣದಿಂದ ಕೂಡಿದವನಂತೆ ಮುಖದಲ್ಲೊಂದು ಲಕ್ಷಣ, ಮೈಯಲ್ಲೊಂದು ಕಾಂತಿ ಇತ್ಯಾದಿಗಳೆಲ್ಲ ಅದರಲ್ಲಿ ತುಂಬಿಕೊಳ್ಳುತ್ತೆ. ಇದು ಸ್ನಾನದ ಫಲ. ಅದರಿಂದಾಗಿ ಸ್ನಾನ ಮಾಡುವುದಕ್ಕೆ ಏನು ಫಲ ಅನ್ನೋದನ್ನು, ಇದು ಕೇವಲ ಹೊರಗಿನ ಲೌಕಿಕ ಫಲ ಹೇಳಿದ್ದಷ್ಟು. ಇದು ಬಿಟ್ಟು ಇದರ ಅಧ್ಯಾತ್ಮದ ಆಲೋಚನೆಯನ್ನು ಶಾಸ್ತ್ರಕಾರರು ಬೇರೆ ಕಡೆ ಹೇಳ್ತಾರೆ. ಗುಣ ಶಶನ್ಮಿತ ಭುಕ್ತಂ ಭಜಂತೆ, ಯಾರು ಹಿತವಾಗಿ ಮಿತವಾಗಿ ಉಣ್ತಾನೋ ಅವನಿಗೆ 6 ವಿಶಿಷ್ಟವಾದ ಗುಣಗಳು ಸಿಗ್ತವೆ. ಮಿತಭುಕ್ತಂ, ಚೆನ್ನಾಗಿ ಹಿತವಾಗಿ ಸರಿಯಾಗಿ ಯಾರು ತಿಂತಾನೋ ಅವನಿಗೆ 6 ಗುಣಗಳು. ಆರೋಗ್ಯಂ ಮೊದಲನೇದ್ದು, ಆಯುಹು ಒಳ್ಳೆಯ ಆಯುಷ್ಯ, ಬಲಂ ದೇಹಕ್ಕೆ ಬಲ, ಸುಖಂ ದೈಹಿಕವಾದ ಸೌಖ್ಯ, ಅನಾವಿಲಂ ಟೆನ್ಷನ್ ಇಲ್ಲದೆ ಇರುವುದು. ಯಾರು ಮಿತವಾಗಿ ತಿಂತಾನೋ ಅವನಿಗೆ ಟೆನ್ಷನ್ ಆಗಲ್ಲ. ಜಾಸ್ತಿ ತಿಂದವನಿಗೆ ಓಡಾಡ್ಬೇಕು ಜಾಸ್ತಿ. ಆ ಓಡಾಡು ಜಾಸ್ತಿ ಆದ್ರೆ ಮನಸ್ಸು ಜಾಸ್ತಿ ಓಡಾಡುತ್ತೆ. ಮನಸ್ಸು ಜಾಸ್ತಿ ಓಡಾಡಿದ್ಮೇಲೆ ಎಲ್ಲ ಕೆಲಸವೂ ಓಡಾಟದಲ್ಲೇ ಇರುತ್ತೆ. ಯಾವುದು ನಿಂತು ಕೆಲಸ ಮಾಡ್ಲಿಕ್ಕೆ ಅವನಿಗೆ ಆಗುದೇ ಇಲ್ಲ. ಅನಾವಿಲಂ ಜಾಸ್ತಿ ಭವತಿ ಅಪತ್ಯಂ, ಮತ್ತೆ ಒಳ್ಳೆಯ ಸಂತತಿಯನ್ನು ಅವನು ಮುಂದೆ ಪಡೀತಾನೆ. ನಚೈನ ಮದ್ಯೂನ ಇತಿ ಕ್ಷಿಪಂತಿ, ಅದರಿಂದಾಗಿ ಅವನನ್ನ ಯೌವನ ಅನ್ನೋದು ಯಾವತ್ತೂ ಕೂಡ ಬಿಟ್ಟು ಹೋಗಲ್ಲ. ಯಾರು ಮಿತವಾಗಿ ಊಟ ಮಾಡ್ತಾನೋ ಅವನು ಯಾವಾಗ್ಲೂ ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಾನೆ. ಅಕರ್ಮಶೀಲಂಚ ಮಹಾಶನಂಚ ಲೋಕದ್ವಿಷ್ಟಂ ಬಹುಮಾಯಂ ದೃಶಂಸಂ ಅದೇಶಕಾಲಜ್ಞ ಅನಿಷ್ಟವೇಷಂ ಏತಾನ್ ಗೃಹೇ ನ ಪ್ರತಿವಾಸ ಈತ. ಇಂಥ ಕೆಲವು ಮಂದಿಯನ್ನ ನಿಮ್ಮ ಮನೆಯಲ್ಲಿ ಉಳಿಸ್ಕೋಬೇಡಿ ಅಂತ, ಹೊಟ್ಟೆಗೆ ಹಾಕಿ ಕಳಿಸಿ, ಮನೆಯಲ್ಲಿ ಉಳಿಸ್ಕೋಬೇಡಿ. ಯಾರು? ಅಕರ್ಮಶೀಲಂ, ಯಾವ ಕೆಲಸ ಮಾಡೋ ಸ್ವಭಾವನೂ ಇಲ್ಲ. ನನಗೆ 2 ಸಮಸ್ಯೆ. ಚೆನ್ನಾಗಿ ಊಟ ಮಾಡಬೇಕು, ಊಟ ಮಾಡಿದ್ಮೇಲೆ ಮಲಗಬೇಕು, ಮಲಗಿದ್ಮೇಲೆ ಮತ್ತೆ ಊಟ ಮಾಡಬೇಕು, ಮತ್ತೆ ಊಟ ಮಾಡಿದ್ಮೇಲೆ ಮಲಗಬೇಕು. ಇಷ್ಟೇ. ಅಲ್ಲ, ಅದೇ ದಡ್ಡತನ ಹೇಳುದು. ಅಕರ್ಮಶೀಲಂ, ಯಾರು ಮನೆ ಕೆಲಸ ಮಾಡೋದಿಲ್ವೋ, ಯಾರು ಯಾವುದೇ ಕಾರ್ಯದಲ್ಲಿ ಮೈ ಬಗ್ಗಿಸಿದಿಲ್ವೋ ಅವನ ಮನೇಲಿ ಇಟ್ಕೋಬೇಡಿ. ಹಾಗಂತೇಳಿ ಅತಿಥಿ ಆದವನ ಹತ್ರ ಎಲ್ಲ ಕೆಲಸ ಮಾಡಿಸ್ಬಿಟ್ಟಿದ್ರೆ ಅವನ ಕೆಲಸ ಅವ್ನು ಮಾಡ್ಬೇಕು ಅಂತ ಅಷ್ಟೇ ಅರ್ಥ. ನಾವು ಆತಿಥ್ಯದ ದೃಷ್ಟಿಯಿಂದ ನಿಮ್ಮ ಎಲ್ಲ ಕೆಲಸ ನಾವು ಮಾಡ್ತೇವೆ ಅಂತ ಹೇಳುದು ಬೇರೆ. ಅವನು ಕೊನೆಗೆ ಎಲ್ಲ ತೊಳೆದು ಬಿಡಿ ಬಿಟ್ರೆ ಬಾಯಿ ಮುಖ ಕೈ ಕಾಲೆಲ್ಲ. ಅಕರ್ಮಶೀಲ, ಯಾವತ್ತು ತನ್ನ ಕೆಲಸ ತಾನು ಮಾಡ್ಕೊಳ್ಳೋದಷ್ಟು. ಅಂದ್ರೆ ಆತಿಥ್ಯ 1 ದಿವಸ 2 ದಿವಸ ಚೆನ್ನಾಗಿ ಹೋಗುತ್ತೆ. ಇಲ್ಲಿ ವಾಸಯೀತ ಅಂತ ಶಬ್ದ ಇದೆ, ಗಮನಿಸಿ. ವಾಸಯೀತ ಅಂದ್ರೆ ತಿಂಗಳಾನ್ಗಟ್ಲೆ. ಯಾವುದೋ 1 ದಿವಸ 2 ದಿವಸ ಅತಿಥಿಯಾಗಿ ಬಂದಾಗ ದೋಷ ಅಲ್ಲ. ಅಂದ್ರೆ ಅವನು ಅತಿಥಿಯಾಗಿ ಬಂದಿದ್ದಾನೆ, ಅದರಿಂದಾಗಿ ಯಜಮಾನನಿಗೆ ಅನ್ಸುತ್ತೆ ನೀವೇನ್ ಮಾಡಬೇಡಿ, ಅವರು ಲೋಟೆ ತೊಳಿಲಿಕ್ಕೆ ಹೋದ್ರೆ ಬೇಡ ನಾವು ತೊಳಿತೇವೆ ಅಂತ ತೊಳೆದಿರ್ತಾರೆ. ಅದೆಲ್ಲ ದೋಷ ಅಲ್ಲ. ಅತಿಥಿಯಾಗಿ ಒಬ್ಬನ ಕಾರ್ಯದಲ್ಲಿ ಅವರು ಯಜಮಾನನಾಗಿ ನಾವೇ ಕಾಲು ತೊಳಿತೇವೆ, ನಾವೇ ಲೋಟೆ ತೊಳಿತೇವೆ, ನಾವೇ ನಿಮ್ಗೆ ಬೇಕಾದ ಬಿಸಿನೀರು ರೆಡಿ ಮಾಡ್ತೇವೆ, ಅದು ತಪ್ಪಲ್ಲ. ತಿಂಗಳಾನ್ಗಟ್ಲೆ ಇರುವಾಗ್ಲೂ ಆಮೇಲೂ ಕಾಯ್ತಾ ಕೂತ್ಕೊಡು. ಯಾಕೆ ಅಂದ್ರೆ ನೀವು ನೀರು ತಂದಿಟ್ಟಿಲ್ಲ ಮುಖ ತೊಳ್ಕೊಳ್ಳಿಕ್ಕೆ, ಹಂಗೆ ಕೂತಿರುದು. ಎಲ್ಲಿದೆ ನೀರು ಮುಖ ತೊಳ್ಕೊಂಡ್ ಬರ್ಬೇಕು ತಾನೆ. ಅಯ್ಯೋ, ನೀವು ಸರಿ ವ್ಯವಸ್ಥೆ ಇಲ್ಲ, ಗೊತ್ತಿಲ್ಲ. 1ನೇ ದಿವಸ ಗೊತ್ತಿಲ್ಲ, 2ನೇ ದಿವಸ ಗೊತ್ತಿಲ್ಲ, 3ನೇ ದಿವಸ ಕೇಳ್ಕೊಂಡು ಹೋಗಿ ಸ್ನಾನ ಮಾಡಿ ಬರ್ಬೇಕಲ್ಲ. ನೀವು ಬಿಸಿನೀರು ಇಟ್ಟಿಲ್ಲ, ಅದಕ್ಕೆ ನಾನು ಸ್ನಾನ ಮಾಡಿಲ್ಲ ಅನ್ನುವ ಮೂರ್ಖನನ್ನು ಮನೆಯಲ್ಲಿ ಇಟ್ಕೋಬೇಡಿ. ಅಕರ್ಮಶೀಲಂಚ ಮಹಾಶನಂ, ಯಾವಾಗ ನೋಡಿದ್ರೆ ತಿಮ್ಮಣ್ಣಿ, ತಿನ್ನು 24 ಗಂಟೆ ತಿನ್ನು ಅಂತಿದ್ರೆ ಅವನನ್ನ ಮನೇಲಿ ಇಟ್ಕೊಳ್ರು. ನೀವು ಮನೆ ದಬಾಕೊಂಡು ಹೋಗ್ಬೇಕಾಗುತ್ತೆ, ಮುಚ್ಚಿಟ್ಟು ಹೋಗ್ಬೇಕಾಗತ್ತೆ. ಯಾವುದು ಮನೆಯಲ್ಲಿ ಗುಳಿಯಲ್ಲ. ಇದ್ದ ಪಾತ್ರೆ ಎಲ್ಲ ಹುಡುಕಿ ತಿಂತಾ ಇರ್ತಾರೆ. ಅಕ್ಕಿ ಸಿಕ್ಕಿದ್ರೆ ಅಕ್ಕಿ, ಬೆಲ್ಲ ಸಿಕ್ಕಿದ್ರೆ ಬೆಲ್ಲ. ಮಹಾಶನಂ, ಅತಿಯಾದ ಉಣ್ಣುವವನನ್ನು ನೋಡಿ. ಮಹಾಶನ ಅನ್ನೋ ಶಬ್ದಕ್ಕೆ ತಪ್ಪರ್ಥ ಮಾಡ್ಕೊಳ್ಬಾರ್ದು. ಈ ಕೆಲವರು ಅವರ ಹೊತ್ತು ಬಿಟ್ರೆ ಬೇರೆ ಹೊತ್ತು ತಿನ್ನಲ್ಲ.
ಆ ಹೊತ್ತಿಗೆ ಮಾತ್ರ ಚೆನ್ನಾಗಿ ತಗೋತಾರೆ, ಅದು ದೋಷ ಅಲ್ಲ. ಯಾಕಂದ್ರೆ ಅವ್ರು ಬೇರೆ, ಈಗ ನಮ್ಮಲ್ಲಿ ಏನು ಅಂದ್ರೆ ಆಗಾಗ ತಿಂತಾ ಇರುದು, ಡಾಕ್ಟರ್ ಹೇಳಿದ್ದಾರೆ ಅಂತ ಕೊನೆಗೆ, ಅಯ್ಯೋ ಹೊಟ್ಟೆ ಖಾಲಿ ಬಿಡಬಾರ್ದು ಹೇಳಿದ್ದಾರೆ, ಆಗಾಗ ತಿಂತಾ ಇರಬೇಕು ಅಂತ ಡಾಕ್ಟರ್ ಹೇಳ್ತಾರೆ, ಒಂದ್ ದಿವಸ ತಿನ್ ಸಾಯಿ ಅಂತ. ಅದನ್ನು ಕೇಳ್ಕೊಂಡೆ ಬಂದಿರ್ತಾನ, ಹೇಗೂ ಸಾಯ್ತೀವಲ್ಲ ತಿಂದೇ ಸಾಯೋಣ ಅಂತ. ಆದ್ರೆ ಬಹು ಮಹಾಶನ ಅಂತ ಅನ್ನೋದು ಅವ್ರು ಬೇರೆ ಹೊತ್ತಲ್ಲಿ ಮಧ್ಯ ತಿನ್ನುವುದಿಲ್ಲ. ನಿತ್ಯೋಪವಾಸಿ ಅಂತ ಒಂದು ಶಬ್ದ ಇದೆ. ಹೊತ್ತು ಬಿಟ್ಟು ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ ಹೊತ್ತು, ನಾವೆಲ್ಲ ಗೊತ್ತು ಮಾಡಿಕೊಂಡ ಹೊತ್ತಲ್ಲ, ಹೊತ್ತು ಬಿಟ್ಟು ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ. ಅದು ಕೂಡ ಅವರವರ ವ್ಯವಸ್ಥೆಗೆ ಅನುಗುಣವಾಗಿ. ಈಗ ಓದುವ ಹುಡುಗನಿಗಾಗುವಾಗ, ವ್ಯವಸ್ಥೆಯ ಅಧ್ಯಯನಶೀಲನಾದಾಗ ಯಥೇಚ್ಛಂ, ಯಾಕಂದ್ರೆ ತಿಂದು ಅವರಿಗೆ ಜೀರ್ಣಿಸಿಕೊಳ್ಳುವ ಶಕ್ತಿ ಇರುತ್ತೆ, ಆಟ ಆಡ್ತಾರೆ, ಚೆನ್ನಾಗಿ ಓದ್ತಾರೆ, ನಿರಂತರ ಕ್ರಿಯಾಶೀಲರಾಗಿರ್ತಾರೆ. ಅವನಿಗೆ ಎಷ್ಟು ಸಲ ಊಟ ಅಂತಲ್ಲ, ಎಷ್ಟು ಸಲ ತಿಂದ್ರು ಅದು ದೋಷ ಆಗಿಲ್ಲ. ಯಾಕೆಂದ್ರೆ ಒಂದೇದೇನು ಗೊತ್ತಾ, ಯಾರು ನಿಜವಾಗಿ ಓದ್ತಾ ಇರ್ತಾನೆ ಅವನಿಗೆ ತಿನ್ಲಿಕ್ಕೆ ಟೈಮ್ ಇರಲ್ಲ. ಓದ್ತೇನೆ ಅಂತೆಲ್ಲ ಡಬ್ಬ ಇಟ್ಕೊಂಡು ತಿನ್ನೋನ್ ಬಗ್ಗೆ ಹೇಳಿಲ್ಲ. ನಿಜವಾಗಿ ಓದೋನಿಗೆ ಆಹಾರದಲ್ಲಿ ನಿಯಮ ಇಲ್ಲ. ಹಸಿವಾದಾಗ ತಿನ್ನಿ ಅಂತ. ಹಸಿವಿಲ್ಲದೆ ತಿನ್ನುವುದು ಮೂರ್ಖತನ. ಹಸಿವಾದಾಗ ತಿನ್ನುವುದು ಪ್ರಕೃತಿ, ಹಸಿವಾದಾಗ ಕೊಟ್ಟು ತಿನ್ನುವುದು ಸಂಸ್ಕೃತಿ, ಹಸಿವಾಗದೆ ತಿನ್ನುವುದು ವಿಕೃತಿ. ಇದಕ್ಕಿಂತ ನೆಕ್ಸ್ಟ್ ಇದಿಲ್ಲ ಹೇಳಲಿಕ್ಕೆ, ಅದು ನಮ್ದೆಲ್ಲ. ಆದರೆ ಮೂಲದಲ್ಲಿ ಅದಕ್ಕಿಂತ ನಂತರ, ಈಗ ಗೃಹಸ್ಥನಾದವನಿಗೆ ನಿಯಮ ಇದೆ, ವಾನಪ್ರಸ್ಥನಿಗೆ ಇನ್ನೂ ನಿಯಮ ಇದೆ. ಸನ್ಯಾಸಿಗೆ 32 ತುತ್ತು, ಅದಕ್ಕಿಂತ ಹೆಚ್ಚು ಅವನು ಜಗದು ತಿನ್ಲಿಕ್ಕೂ ಇಲ್ಲ. 32 ತುತ್ತು ತಿಂದ್ರೆ ಅವ್ನು ಮುಗೀತ ಅವತ್ತಿದ್ದು ಊಟ, ಒಂದು ಹೊತ್ತು. ಉಳಿದ ಹೊತ್ತೆಲ್ಲ ಅಕಸ್ಮಾತ್ ತೀರಾ ದೇಹದ ಬಾಧೆ ಅನಿವಾರ್ಯ ಆಯಿತು ಅಂತಂದ್ರೆ ನೀರು ಕುಡಿತಾರಷ್ಟೇ. ನಾವು ಗುರುಗಳನ್ನು ನೋಡಿ ಹೇಳಿದ್ದು, ಸ್ವಾಮಿಗಳು ಅವರ ಬೇರೆ ಹೊತ್ತಿನಲ್ಲಿ ಏನು ಬೆಳಿಗ್ಗೆ ಅವ್ರು ಮಧ್ಯಾಹ್ನ ಪೂಜೆ ಆಗಿ ಮುಗಿಯುವಾಗ 2 ಗಂಟೆ ಆಗುವ ತನಕ ಒಂದು ತೊಟ್ಟು ನೀರು ಇರ್ತಿರ್ಲಿಲ್ಲ ಅವರಿಗೆ. ಪೂಜೆ ಮುಗಿಸಿ ದೇವರ ನೈವೇದ್ಯ ಆದ್ಮೇಲೆ ಊಟ ಮಾಡಿದ್ರು. ನೀವು ಅವ್ರು ಊಟ ಮಾಡಿದ್ ನೋಡಿದ್ರೆ 100 ಐಟಮ್ ಮಾಡಿಸ್ತಿದ್ರು, ತಾನು ಒಂದೂ ಸರಿ ತಿಂತಿರ್ಲಿಲ್ಲ. ಸುಮ್ಮನೆ ನೋಡಿ ರುಚಿ ಇದೆ, ಹಾ ಅಂದ್ರೆ ಅವರಿಗೆ ಬಡಿಸೋರಿಗೆ ಯಾರಿಗೆಲ್ಲ ಹಾಕ್ತಾರೋ ಅದು ರುಚಿ ಇರಬೇಕು, ಚೆನ್ನಾಗಿರ್ಬೇಕು ಅನ್ನೋ ಅಷ್ಟೇ ಕಾರಣಕ್ಕೆ ಅದೊಂದು ಚೂರು ತಿಂತು ನೋಡ್ತಿದ್ರು. ಬೈತಿದ್ರು ಅಡಿಗೆಯವರು, ಇಷ್ಟು ಮಾಡಿ ಗುಬ್ಬಿ ತರ ತಿಂದು ಹೋಗ್ತಾರೆ ಅಂತ ಬೈತಿದ್ರು ಅವರು. ಆದ್ರೆ ಅವ್ರು ತಿಂತಾ ಇದ್ದದ್ದೇ ಅಷ್ಟು. ಅವರು ಹೇಳೋರು ಅಂದ್ರೆ ಸ್ವಲ್ಪ ತಿಂದ್ರೆ ಅದೇನೋ ಏನೋ ಹೇಳ್ತಿದ್ರು, ಒಂದು ಶಬ್ದ, ಹಕ್ಕಿ ತರ ಇರ್ತಿದ್ರು ಅಂತ. ಅಷ್ಟು ಹಗುರ ಓಡಾಟ ಎಲ್ಲ. ರಾತ್ರಿ ಹೊತ್ತು ಒಂದು ಹಣ್ಣು ಹಾಲು ಅಥವಾ ಅತ್ಯಂತ ಕಡಿಮೆ ವಿಷಯಕ್ಕೆ ಅಂದ್ರೆ ಉಪಯೋಗ ಆಗುವ ಹಾಗೆ ನೆನೆ ಹಾಕಿದ ಅವಲಕ್ಕಿನೂ ಏನೋ ಚೂರು ಹಾಕೊಂಡು ಅದಕ್ಕೆ ಸಾರು ಮೊಸರು ಹಾಕೊಂಡು ಮುಗಿಸ್ಬಿಡ್ತಿದ್ರು ಅಷ್ಟೇ. ಅದು ಹುಷಾರಿಲ್ಲ ಅನ್ಸಿದ್ರೆ ಇವತ್ತು ಕ್ಯಾನ್ಸಲ್, ಕಟ್, ಏನು ತಿಂತಿರ್ಲಿಲ್ಲ. ಲಂಘನಂ ಪರಮೌಷಧಂ ಅಂತ. ಲಂಘನ ಅಂದ್ರೆ ಉಪವಾಸ ಅಂತ ಅರ್ಥ. ಲಂಘನಂ ಪರಮೌಷಧಂ, ಉಪವಾಸಕ್ಕಿಂತ ದೊಡ್ಡ ಮದ್ದಿಲ್ಲ ಅಂತ ಆಯುರ್ವೇದ. ಮೊದಲು ಹೇಳುದು ಯಾವುದೇ ರೋಗ ಬಂದ್ರು ಫಸ್ಟ್ ಲಂಘನಂ. ಆಹಾರ ಸ್ಕಿಪ್ ಮಾಡಿದ್ರೆ ರೋಗಕ್ಕೆ ಬೇಕಾದ ಶಕ್ತಿ ತಾನಾಗೆ ಡಿಸ್ಕನೆಕ್ಟ್ ಆಗುತ್ತೆ. ಡಿಸ್ಕನೆಕ್ಟ್ ಆದ್ರೆ ಅನಾಯಾಸವಾಗಿ ನಿಮ್ಮಲ್ಲಿ ಒಳಗಿನ ಆಗಲೇ ದೇಹದಲ್ಲಿ ತುಂಬಿಕೊಂಡಿರುವ ಎನರ್ಜಿ ಅದು ಕೆಲಸ ಮಾಡುತ್ತೆ. ನಾವು ನಿನ್ನೆ ಮೊನ್ನೆ ಆದ್ರೆ ಹಿಂದೆ ಯಾವಾಗ ಹೊತ್ತು ತಿಂದಿದ್ದೆಲ್ಲ ಕೂತ್ಕೊಂಡಿರುತ್ತಲ್ಲ ಅಲ್ಲಲ್ಲಿ, ಅದೆಲ್ಲ ಏಕಾದಶಿ ಹಾಗಾಗಿಯೇ ಆರೋಗ್ಯಕ್ಕೆ ಕಾರಣ ಆಗುದು. ನಮ್ಮ ಒಳಗೆ ಸೇರಿಕೊಂಡ ಬೇಡವಾದ ಎನರ್ಜಿಯ ಭಾಗಗಳೆಲ್ಲ ಅದು ಕೊಲೆಸ್ಟ್ರಾಲ್ ಕರಗಿ ದೇಹಕ್ಕೆ ಅವತ್ತಿಗೆ ಉಪಯೋಗ ಆಗೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಅದರಿಂದಾಗಿ ಲಂಘನ ಅಂತ ಅನ್ನೋದು ಅತ್ಯಂತ ಮುಖ್ಯ. ಹಾಗಾಗಿ ಗುರುಗಳು ಇನ್ನು ಕೆಲವೊಂದು ಸರ್ತಿ ನಮ್ಮ ಮೇಲೆ ಏನಾದರೂ ನಾವು ಸರಿಯಾಗಿ ಚಿಂತನೆ ಹೇಳಲಿಲ್ಲ ಅಂದ್ರೆ ಅವತ್ತು ಊಟ ಬಿಟ್ಬಿಡ್ತಿದ್ರು, ರಾತ್ರಿ ಏನು ತಗೊಳ್ತಾನೆ ಇರಲಿಲ್ಲ. ಆಮೇಲೆ ಅವ್ರು ಬೈಯೋರು, ನೀವು ಯಾರೋ ಇವತ್ತು ಪಾಠ ಸರಿಯಾಗಿ ಒಪ್ಪಿಸಿಲ್ಲ ಅದಕ್ಕೋಸ್ಕರ ಗುರುಗಳು ಊಟ ಬಿಟ್ಟಿದ್ದಾರೆ ಅಂತ. ಆಮೇಲೆ ನಾವು ಡಿಸ್ಕಷನ್ 50-60 ಜನ, ನೀನು ಹೇಳಿಲ್ಲ, ನೀನು ಹೇಳಿಲ್ಲ, ನೀನು ಎಲ್ಲ ಹಿಡಿದು ಬಡದು ನೀನು ಹೀಗಾಯ್ತು. ಕೊನೆಗೆ ಅವನನ್ನು ಹೋಗಿ ಗುರುಗಳಿಗೆ ಒಪ್ಪಿಸಿ, ಸ್ವಾಮಿ ದಯವಿಟ್ಟು ಊಟ ಮಾಡಿ, ಇವತ್ತು ಏನು ಕೈ ಮಿಸ್ ಮಾಡಿಬಿಡಿ ದಯವಿಟ್ಟು. ಆಮೇಲೆ ಹೋಗಿ ಅವರು ಫಲಾರ ಮಾಡೋರು. ಅಂದ್ರೆ ಹಾಗೆ ನಮ್ಗೆ ಯಾವತ್ತೂ ಒಂದು ದಿವಸ ಹೊಡೆದಿದ್ದು ಬಡದಿದ್ದು ಸಿಟ್ಟೆಲ್ಲೋ ಒಂದೊಂದು ಸರ್ತಿ ಮಾಡ್ಕೊಂಡಿದ್ದೆ, ತೀರಾ ಅಪರೂಪ. ಆದ್ರೆ ಅವರ ಸಿಟ್ಟು ವಿಚಿತ್ರ. ಅಂದ್ರೆ ಕೆಂಪಾಗಿ ಜ್ವಾಲಾಮುಖಿ ತರ ಇರ್ತಿತ್ತು, ನಾವೆಲ್ಲ ಹೆದರಿ ಗುಬ್ಬಚ್ಚಿ ತರ ಕೂತಿದ್ರೆ ಅಯ್ಯ ಇಷ್ಟಕ್ಕೆ ಎದುರ್ಕೊಂಡ್ಬಿಟ್ರ ಅಂತ ಅನ್ನೋದು ನಕ್ಕು ಸುಮ್ಮನಾಗ್ಬಿಡ್ತಿತ್ತು. ನಮ್ಮನ್ನೆಲ್ಲ ವಾಪಸ್ ಮತ್ತೆ ಪಾಠದ ಒಳಗೆ ಮೂಡಿಗೆ ತಂದ್ಬಿಡ್ತಿದ್ರು. ಅಂದ್ರೆ ಸಿಟ್ಟು ಬಂದಾಗ ಮಾತ್ರ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹೆದರಿಕೆ ಅಂದ್ರೆ ನಿಜವಾಗ್ಲೂ ಹೆದರಿಕೆ ಆಗ್ತಿತ್ತು. ನಾವು ಬೆಂಕಿಗೆ ಕೈ ಹಾಕಿದ್ರು ಅಷ್ಟು ಸುಡಲ್ಲ, ಅವ್ರಷ್ಟು ಸುಡ್ತಿದ್ರು. ಆ ತರದ ಸಿಟ್ಟು. ಆದ್ರೆ ಆ ಸಿಟ್ಟಿಗೆ ಅರ್ಥ ಇರ್ತಿತ್ತು. ಅವ್ರ ಕಾರಣ ಇಲ್ಲದೆ ನಮ್ಮಲ್ಲಿ ಕೆಲವೊಮ್ಮೆ ಸಿಟ್ಟಿರುತ್ತೆ. ಎಂತ ಸಿಟ್ಟು ಬಂತು ಅಂತ ಅವನಿಗೆ ಗೊತ್ತಿರಲ್ಲ. ಓಹೋ ಅಂತಿರ್ತಾ ಇರ್ತಾನೆ. ಆಮೇಲೆ ಇಷ್ಟೇನಾ ಇದಕ್ಕೆ ಸಿಟ್ಟು ಮಾಡ್ಕೋತಾರ ಅಂತ ಅವ್ನು ಉಳಿದವರು ಅವನ ಮೇಲೆ ಸಿಟ್ಟು ಮಾಡ್ಕೋಬೇಕು. ಆ ಥರ ಇರುತ್ತೆ ನಮ್ಮ ಸಿಟ್ಟು. ಆದ್ರೆ ಆ ರೀತಿ ಒಬ್ಬ ಮನುಷ್ಯನಾಗಿ ತನ್ನ ಬದುಕನ್ನು ನಡೆಸಬೇಕಾದಾಗ ಇರಬೇಕಾದ ಸಂಗತಿ ಏನು ಅಂತ ಹೇಳ್ತಾ ಗುಣಗಳ ವಿಷಯವನ್ನ ಹೇಳಿ, ಸತ್ಕಾರ ಅಂತ ಅನ್ನೋದು ಅತ್ಯಂತ ಮುಖ್ಯವಾದ ಗುಣ. ಸ್ನಾನದಿಂದ ಇಂಥ ಗುಣಗಳು, ಮಿತಿಯಾಗಿ ತಿನ್ನುವುದರಿಂದ ಇಂಥ ಗುಣಗಳು ಅಂತ ಹೇಳ್ತಾ ಬಂದ್ರು.
ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಆಯುಷ್ಯ ಉಳಿಯುತ್ತೆ, ಬಲ ಬರುತ್ತೆ, ಸೌಖ್ಯ ಸಿಗುತ್ತೆ, ಟೆನ್ಷನ್ ಆಗಲ್ಲ, ಒಳ್ಳೆಯ ಸಂತತಿಯನ್ನು ಪಡೀತಾನೆ. ಅದ ನಂತರ ಮನೆಯಲ್ಲಿ ಇಂಥ ಮಕ್ಕಳನ್ನು ಇಟ್ಕೊಳ್ಬಾರ್ದು ಅಂತ ಹೇಳುವಾಗ ಇನ್ನೊಬ್ಬ ಲೋಕದ್ವಿಷ್ಟಂ, ಎಲ್ಲರ ಹತ್ರ ದ್ವೇಷ ಮಾಡ್ಕೊಂಡು ಬಂದವನಿದ್ದಾನಲ್ಲ, ಅವನು ಕಂಡ್ರೆ ಎಲ್ಲರೂ ಹೊಡಿತಾರೆ ಅಂತ ಅನ್ನೋ ಸ್ಥಿತಿಯಲ್ಲಿ ಇರ್ತಾರಲ್ಲ, ಅಂಥವ್ನಿಗೆ ಮನೆಯಲ್ಲಿ ಜಾಗ ಕೊಡಬೇಡಿ. ಫಸ್ಟ್ ನಿಮ್ಮನೇನೆ ಹೊಡೆದಾಕ್ತಾರೆ ಅವರು. ಸಿಟ್ಟಿಯಾರಿದ್ಮೇಲೆ ಅವ್ರು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿ ಉಳ್ಕೊಂಡಿದ್ದ ಇದನ್ನೇ ಹೊಡೀರಿ ಅಂತ ಹೊಡಿತಾರೆ. ಅದರಿಂದಾಗಿ ಲೋಕದ್ವಿಷ್ಟ, ಇಡೀ ಲೋಕವನ್ನು ಎದುರು ಹಾಕೊಂಡವನನ್ನ ನ್ಯಾಯಕ್ಕಾಗಿ ಹಾಕೊಂಡವನು ಬೇರೆ. ಯಾವುದೋ ಒಂದು ನ್ಯಾಯದ ದೃಷ್ಟಿಯಿಂದ ಒಬ್ಬನನ್ನ ಎದುರು ಹಾಕೊಂಡಿದ್ದಾನೆ ಅಂದ್ರೆ ಅವನು ಬೇರೆ. ಅವನ ತಪ್ಪಿಲ್ಲ, ಲೋಕ ಅವನನ್ನ ತಪ್ಪು ತಿಳ್ಕೊಂಡಿದೆ ಅಂತ ಅದು ಬೇರೆ. ಇದೇನು ಅಂದ್ರೆ ಇವನೇ ಪ್ರತಿಯೊಬ್ಬರ ಹತ್ರನೂ ದ್ವೇಷ ಸಾಧಿಸ್ಕೊಂಡು ಬರ್ತಾ ಇರ್ತಾನೆ. ಅಂಥವನನ್ನ ಮನೆಯಲ್ಲಿ ಇಟ್ಕೊಳ್ಬೇಡಿ. ಬಹು ಮಾಯಂ, ತುಂಬಾ ಮಾಯಗಾರ, ಎಲ್ಲರನ್ನು ಮೋಸ ಮಾಡುವನು. ಚೆನ್ನಾಗಿ ಮಾತಾಡ್ತಾನೆ, ಟೊಪ್ಪಿ ಹಾಕಿ ಹೋಗ್ತಾನೆ. ಅವನ ಫ್ರೀ ಮಕಮಲ್ ಟೊಪ್ಪಿಗಳು ತುಂಬಾ ಇರ್ತವೆ. ಅದನ್ನು ಈ ಸಿಕ್ಕಿದಲ್ಲೆಲ್ಲ ತಲೆಗೆ ತುಂಬಿಸ್ತಾ ಹೋಗ್ತಾ ಇರ್ತಾನೆ. ಅಂಥವನಿಗೆ ನಿಮ್ಮ ಮನೆಯಲ್ಲಿ ಜಾಗ ಕೊಡಬೇಡಿ. ಮಹುಮಾಯಂ, ನೃಶಂಸಂ, ಇನ್ನೊಬ್ಬ ಕ್ರೂರ, ಕೊಲ್ಲೋ ವಿಷಯದಲ್ಲಿರ್ಬೋದು, ಮಾತಾಡೋ ವಿಷಯದಲ್ಲೂ ಕಣ್ಣಿಗೆ ಕೈ ಹಾಕಿ ಮಾತಾಡೋದು, ಇಂಥ ನೃಶಂಸರಿಗೆ ನಿಮ್ಮ ಮನೆಯಲ್ಲಿ ಜಾಗ ಕೊಡಬೇಡಿ. ಇನ್ನೊಬ್ಬ ಅದೇಶ ಕಾಲಂ, ಅವನು ಯಾವ ದೇಶದವನದು ಗೊತ್ತಿಲ್ಲ, ಅವನ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಅವನ ಹತ್ರ ಯಾವುದೇ ವೋಟರ್ ಐ ಡಿ ಇಲ್ಲ ಅಂದ್ರೆ ದಯವಿಟ್ಟು ಅವರನ್ನು ಅವ್ರ ದೇಶಕ್ಕೆ ಕಳಿಸಿ. ಅವನು ನಿಮ್ಗೆ ವೋಟ್ ಹಾಕೋನಾಗಿದ್ರೂ ಕೂಡ ನೀವು ಹೇಳಿದ ಜಾಗದಲ್ಲಿ ನಿಮ್ಗೆ ಬಂದು ಏನು ಹೆಲ್ಪ್ ಮಾಡ್ತಾನೆ ಅಂತ ಆದ್ರೂ ಕೂಡ ಅವನಿಗೆ ಅವನ ದೇಶ ಕಾಲದ ಬಗ್ಗೆ ಗೊತ್ತಿಲ್ಲ, ಈ ದೇಶದ ಬಗ್ಗೆ ಅವನಿಗೆ ಚೂರೂ ಕೂಡ ಅಭಿಮಾನ ಇಲ್ಲ ಅಂತಂದಾಗ ಅವನಿಗೆ ನೀವು ಜಾಗ ಕೊಡಬೇಡಿ. ನಿಮ್ಮ ಮನೆಯಲ್ಲೂ ಕೊಡಬೇಡಿ, ನಿಮ್ಮ ದೇಶದಲ್ಲೂ ಕೊಡಬೇಡಿ. ಎಷ್ಟು ಚಂದದ ಮಾತು ಇದೆಲ್ಲ. ಸ್ವಲ್ಪ ನಮ್ಮ ರಾಜಕಾರಣಿಗಳಿಗೆ ಕೂತ್ ಪಾಠ ಮಾಡಿಸ್ಬೇಕಿದ್ದಾನೆಲ್ಲ. ಈ ಅವ್ಯವಸ್ಥೆಯಿಂದಲೇ ಅವರೇ ಈಗ ತುಂಬಿಕೊಂಡು, ನೀವು ಎಲ್ಲೋ ದೂರದಲ್ಲಿ ಹೇಳಬೇಡಿ, ಬೆಂಗಳೂರಲ್ಲೇ ತುಂಬಾ ಜನ ಇದ್ದಾರೆ ಈ ದೇಶಕ್ಕೆ ಸಂಬಂಧಪಡದವರು, ನಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಕೆಲವು ಜಾಗಗಳಿವೆ, ಆ ಜಾಗಕ್ಕೆ ಹೋದ್ರೆ ನಾವೇ ಪರಕೀರು ಅಂತ ಅನಿಸ್ಬಿಡ್ಬೇಕು, ಅಷ್ಟು ದುಸ್ಥಿತಿಯಲ್ಲಿದೆ ಕೆಲವು ಭಾಗಗಳು. ಅನಿಷ್ಟ ವೇಷಂ, ಅನಿಷ್ಟ ವೇಷ ಅಂದ್ರೆ ಯಾವುದನ್ನು ಎಲ್ಲಿ ಉಡ್ಬೇಕು ಅಲ್ಲಿ ಉಡ್ಬೇಕು. ತಲೆ ಇದ್ದನ್ ಕಾಲಿಗೆ, ಕಾಲಿದ್ದನ್ ಸೊಂಟಕ್ಕೆ, ಸೊಂಟದ್ದನ್ ಕಿವಿಗೆ, ಕಿವಿದ್ದನ್ ಹೊಟ್ಟೆಗೆ ಹಾಕೊಂಡು ಓಡಾಡೋರು, ಅಂಥವ್ರನ್ನ ಮನೇಲಿ ಇಟ್ಕೋಬೇಡಿ. ಇದು ಯಾವುದೋ ಅನಾಗರಿಕ ಪ್ರಾಣಿ ಇಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳಿ ಜನ ಈ ಮನೆಯನ್ನೇ ದ್ವೇಷಿಸ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರಿಂದಾಗಿ ಅನಿಷ್ಟ ವೇಷಂ ಅಂದ್ರೆ ಕ್ಲೀನ್ ಇಲ್ಲ ಅಂತ ಒಂದರ್ಥ. ಎರಡನೇದು, ಉಡ್ಬೇಕಾದನ್ನು ಉಡುವ ಜಾಗದಲ್ಲಿ ಯಾವುದು ಕಾಣಬಾರ್ದು ಅದನ್ನೆಲ್ಲ ಕಾಣಿಸ್ಕೊಂಡು, ಯಾವುದು ಕಾಣಬೇಕೋ ಅದನ್ನು ಮಾತ್ರ ಮುಚ್ಚಿಕೊಂಡು ಓಡಾಡುವಂಥ ಸ್ಥಿತಿಯಲ್ಲಿ ಇರುವವರನ್ನ ಸೇರಿಸ್ಕೋಬೇಡಿ. ಏತಾನ್, ಇಂಥವರನ್ನ ಗೃಹೇ ನ ವಾಸಯೀತ, ಇಂಥವರನ್ನ ಪ್ರತಿವಾಸಯೀತ, ಅವರಿಗೆ ದೀರ್ಘಕಾಲದ ವಾಸಕ್ಕೆ ಅನುವು ಮಾಡಿ ಕೊಡಬೇಡಿ. ಕದರಿಯಮಾಕ್ರೋಶಂ ಆಕ್ರೋಶಕಮಶ್ರುತಂಚ ವನೌಕ ಸಂಧೂರ್ತಮನ್ಯಾಯಮಾನಿನ್ ಅಮಾನ್ಯಮಾನಿನ್ ನಿಷ್ಠೂರಿಣಂ ಕೃತವೈರಂ ಕೃತಜ್ಞಂ ಏತಾಮೃಷಾರ್ಥೋಪಿ ನ ಸಾಧು ಯಾಚೇತ್. ಇಷ್ಟು ಜನರನ್ನ ಬೇಡಬಾರ್ದಂತೆ. ಎಂಥ ದುಸ್ಥಿತಿ ಬಂದ್ರು. ವೃಷಾರ್ಥೋಪಿ, ವೃಷ ಅಂದ್ರೆ ಚೆನ್ನಾಗಿ, ಆರ್ಥ ಅಂದ್ರೆ ಆಗ್ಲೇ ಇಲ್ಲ ನಾನು ಸಾಯ್ತೇನೆ ಅಂತ ಅನ್ನುವ ಸ್ಥಿತಿ ಬಂದ್ರು, ಇಂಥವ್ರ ಹತ್ರ ಬೇಡ್ಲಿಕ್ಕೆ ಹೋಗ್ಬೇಡಿ. ಕದರಿಯಂ, ಅತ್ಯಂತ ಕೆಟ್ಟ ಮನುಷ್ಯ. ಕದರಿಯ ಅಂದ್ರೆ ಅವನನ್ನ ನಾವು ಯಾವ ರೀತಿಯಿಂದಲೂ ಆಶ್ರಯಿಸ್ಲಿಕ್ಕೆ ಯೋಗ್ಯವಾದ ಗುಣಗಳಿಲ್ಲ ಅವನಲ್ಲಿ. ಕದರಿಯಂ ಆಕ್ರೋಶಕಂ, ಸಿಕ್ಕಾಪಟ್ಟೆ ಎಲ್ಲದಕ್ಕೂ ಕಿರ್ಚಾಡುವವ. ಆಕ್ರೋಶಕಂ ಅಶ್ರುತಂ, ಏನೂ ಅದಿಲ್ಲ. ಶುಂಠ ಅಂದ್ರೆ ಶುಂಠ, ಆದ್ರೆ ಎಲ್ಲ ಗೊತ್ತಿದೆ ಅಂತ ತಿರುಗಾಡ್ತಿರ್ತಾನೆ. ಅಂಥವನನ್ನ ಯಾಚನೆ ಮಾಡ್ಲಿಕ್ಕೆ ಕೊಡ. ಅವನು ನಿಮ್ಮದಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳಿ 100 ಜನ ಕೇಳ್ತಾ ಬರ್ತಾನೆ. ಅವರು ನಿನ್ನೆ ಬಂದಿದ್ರು, ಅವ್ರ ಮನೆಯಲ್ಲಿ 2 ಚಮಚ ಉಪ್ಪಿಲ್ಲ ರೀ ಪಾಪ, ನಮ್ಮನೆ ತಗೊಂಡೋದ್ರು ಅಂತ ನಮ್ಮನ್ನೇ ಮೂರ ಬಟ್ಟೆ ಮಾಡ್ತಾರೆ. ಮನಸ್ಸಿನ ಅಂದ್ರೆ ಮನೆಯ